ಪ್ರತಿ ದಿವಸವೂ ನಾನು ಇದಕ್ಕೆ ಅಟೆಂಡ್ ಮಾಡುವಂಥದ್ದು ಅನೇಕ ದೇವಭಕ್ತರ ಅಥವಾ ಸಭಾ ಹಿರಿಯರ ಬೈಬಲ್ ಸ್ಟಡಿಯನ್ನು ಕೇಳಲಿಕ್ಕಾಗಿ. ಆದರೆ ಪ್ರತಿ ಸಾರಿ ನಾನು ಕೇಳುವಾಗ ಬರೀ ವಯಸ್ಕರಿಗೆ ಮಾತ್ರ ನಾನು ಕೇಳುವಂಥದ್ದನ್ನು ನೋಡುವಾಗ ನನಗೆ ದುಃಖ ಆಗ್ತದೆ. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ನಾನು ಹೆಚ್ಚು ಬ್ರದರ್ನ ಅಸೆಂಬ್ಲಿಯಿಂದ ಅಸೆಂಬ್ಲಿಗಳಿಗೆ ಹೋಗಿದ್ದೇನೆ. ಪ್ರಾರಂಭದಲ್ಲಿ ನನಗೆ ಕೊಟ್ಟಿದ್ದು ಆಗಿನ ಕಾಲದ ಸಭಾ ಎಲ್ಡರ್ಸ್ ಸ್ಯಾಮ್ಯುಯಲ್ ತೈಲ್ ಅವರು, KP ಜಾರ್ಜ್ ಅವರು ಮತ್ತು VP ಜೇಕಬ್ ಮುಂತಾದವರು ನಮಗೆ ದೇವರ ವಾಕ್ಯದ ಸ್ಪಷ್ಟತೆಯನ್ನ ಬೈಬಲ್ ಸ್ಟಡಿ ಅಂತ ಕೊಟ್ಟರು. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಮನಸ್ಸಿಗೆ ಬಂದಿದ್ದು ನಾನು ಮಕ್ಕಳ ಸೇವೆ ಮಾಡಬೇಕು ಎಂಬುದಾಗಿ. ಅದೇ ಸಮಯದಲ್ಲಿ ದೇವರು ನನ್ನನ್ನ ಒಂದು ವಿಶೇಷವಾದಂತ ಒಂದು ಒಂದು ಕೋರ್ಸ್ಗೆ CEF ಒಂದು ಲೀಡರ್ಶಿಪ್ ಟ್ರೈನಿಂಗ್ಗೆ ಕರ್ನಾಟಕದಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿ ಕಳಿಸಿದ್ರು. ಯಾವಾಗ 1969ರಲ್ಲಿ ನಾನು ಅಲ್ಲಿ ಹೋದಾಗ ಅನೇಕ ವಿಷಯಗಳು ಬಂತು. ನಾವು ಎಲ್ಲಿ ತಪ್ಪುತ್ತಾ ಇದ್ದೇವೆ ಅದನ್ನ ನಾನು ನನ್ನ ಅಸೆಂಬ್ಲಿ ಅಂದ್ರೆ ಬ್ರದರನ್ ಅಸೆಂಬ್ಲಿ, ನಾನು ಎಲ್ಲಾ ಸಭೆಗಳಿಗೆ ಹೋಗುವಂತವನು. ಹೀಗಾಗಿ ಕೆಲವು ಬ್ರದರನ್ ಅಸೆಂಬ್ಲಿಗಳು ನನ್ನನ್ನು ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಾ ಇಲ್ಲ. ಅದು ಒಂದು ಚಿಕ್ಕ ಉದಾಹರಣೆ. ಒಂದು ಕಡೆ ನನ್ನನ್ನು ಕರೆದ್ರು, ಹೋದಾಗ ಅಲ್ಲಿ ಸುವಾರ್ಥ ಕೂಟ ಮತ್ತು ವರ್ಷಿಪ್, ಬ್ರೇಕಿಂಗ್ ದ ಬ್ರೆಡ್, ಮತ್ತೆ ಮಿನಿಸ್ಟ್ರಿ, ಆಮೇಲೆ ಸುವಾರ್ಥ ಕೂಟ, ಆಮೇಲೆ ಸತ್ಯವೇದ ಅಧ್ಯಯನ ಎಂಬುದಾಗಿತ್ತು. ಆರಂಭದಲ್ಲಿ ಹೋದಾಗ ನನ್ನನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾರೆ, ಎಲ್ಲ ತಿಳಿದಂಥವ್ರೆ, ಯಾಕೆಂದ್ರೆ ನಾವೇ ಶುರು ಮಾಡಿದ್ದದು. ಅಲ್ಲಿ ಪ್ರಾರಂಭ ಮಾಡಿದಾಗ ಸುವಾರ್ಥ ವಾಕ್ಯ ಕೊಟ್ಟ ನಂತರ ಕಡೆಗೆ ಈಗ ವರ್ಷಿಪ್ ಅಥವಾ ಆರಾಧನೆ ಎಂಬುದಾಗಿ ಹೇಳಿದ್ರು, ರೊಟ್ಟಿ ಮುರಿಯುವಂಥದ್ದು ಎಂಬುದಾಗಿ. ಆ ಸಂದರ್ಭದಲ್ಲಿ ನಾವೆಲ್ಲ ಆರಾಧನೆಗೆ ಸಿದ್ಧರಾಗಿರುವಾಗ ಇದಕ್ಕೆ ಒಬ್ಬ ಎಲ್ಡರ್ ಇದ್ರು, ಈಗ ಫ್ರಾಂಕ್ಲಿನ್ ಅವರು ರೊಟ್ಟಿ ಮುರಿಬಾರ್ದು ಯಾಕಂದ್ರೆ ಅವ್ರು ಬೇರೆ ಬೇರೆ ಸಭೆಗಳಿಗೆ ಹೋಗ್ತಾರೆ ಎಂಬುದಾಗಿ. ನಾನು ಸುಮ್ಮನೆ ಕೂತೆ. ಅದು ಮುಗಿದ ಮೇಲೆ ಅವರೇ ಹೇಳಿದ್ರು, ಈಗ ನಮಗೆ ಬೋಧನಾ ಕೂಟ ಮಾಡ್ತಾರೆ ಎಂಬುದಾಗಿ. ಯಾಕೆ ನಾನು ಇದನ್ನು ಹೇಳ್ತೇನೆ ಅಂದ್ರೆ, ನಾನು ಅವರನ್ನ ಕಂಡೆಮ್ ಮಾಡ್ಲಿಕ್ಕಲ್ಲ. ಆದ್ರೆ ನನ್ನ ಒಂದು ಉದ್ದೇಶ ಏನಂದ್ರೆ, ಸರಿಯಾದಂತ ರೀತಿಯಲ್ಲಿ ನಮ್ಮ ಬ್ರದರನ್ ಅಸೆಂಬ್ಲಿಗಳಲ್ಲಿ ಮಕ್ಕಳ ಸೇವೆ ನಡೀತಾ ಇಲ್ಲ ಎಂಬುದಾಗಿ. ನಾವೆಲ್ಲ ಕಡೆ ಹೋದಾಗ ಮಕ್ಕಳ ಸೇವೆ ವಿಷಯದಲ್ಲಿ ನಾನು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಮಾಡುವಾಗ ಎಲ್ಲೋ ಕೆಲವರು ಮಾತ್ರ ಸೇರ್ತಾರೆ. ಕೆಲವರು ಒಂದು ಸಭೆಯಲ್ಲಿ 4 ಮಕ್ಕಳು, 5 ಮಕ್ಕಳು ಹೀಗೆ. ಆದ್ರೆ ತಂದೆ ತಾಯಿಗಳನ್ನ ಲೆಕ್ಕ ಹಾಕುವಾಗ ಎಷ್ಟು ಮಕ್ಕಳಿದ್ದಾರೆ ಇದನ್ನೆಲ್ಲ ಆಲೋಚನೆ ಮಾಡುವಾಗ ನಾವು ಹೃದಯ ಭಾರ ಬಂತು. ಸ್ವಾಮಿ, ನನ್ನ ಕೈಲಿ ಇನ್ನು ಸಾಧ್ಯ ಇಲ್ಲ. ಇರುವಂಥದ್ದು ಒಂದೇ ಇದೇನು ಅಂದ್ರೆ, ನಾನು ಇತರಿಗೆ ಬೋಧಿಸಲು ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡ್ಲಿಕ್ಕಾಗಿ ಪೌಲನು 2 ತಿಮೋಥಿ 2:2 ಹೇಳಿದಂತೆ ನಾನು ಇತರಿಗೆ ಆ ಭಾರ ಕೊಡ್ತಾನೆ. ಸ್ವಾಮಿ, ಯಾವ ಭಾರ ಕೊಡ್ಲಿ? ಯಾರೋಗಿ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡ್ತಾರೆ, ಯಾರೋಗಿ ಮಕ್ಕಳ ಮಧ್ಯದ ಹಳ್ಳಿಗಳಲ್ಲಿ, ಚಿಕ್ಕ ಚಿಕ್ಕ ಸಭೆಗಳಲ್ಲಿ ಮತ್ತು ಈ ಬೇರೆ ಬೇರೆ ಜಾತಿಯವರ ಮಧ್ಯದಲ್ಲಿ ಸೇವೆ ಮಾಡ್ತಾರೆ ಎಂಬುದಾಗಿ ಆಲೋಚನೆ ಮಾಡುವಾಗ ನನಗೊಂದು ಅಂಶ ನೆನಪಿಗೆ ಬಂತು. 1 ಥೆಸಲೋನಿಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ಇರುವಂತ ವಾಕ್ಯ ನನಗೆ ನೆನಪಿಗೆ ಬಂತು. ಅದನ್ನ ನಾನು ಧ್ಯಾನವಾಗಿ ಅದಕ್ಕೆ ಪುಸ್ತಕವನ್ನು ಬರೆದಿದ್ದೆ. ನಾನು ಪತ್ರಿಕೆ ನಡೆಸ್ತಾ ಇದ್ದೆ ಸುಮಾರು 25 ವರ್ಷ. ಅದರಲ್ಲಿ ಒಂದು ಅಂಶವನ್ನು ಬರೆದು ಸುಮಾರು 5 ಪತ್ರಿಕೆಗಳಲ್ಲಿ ಆ 1ನೇ ಅಧ್ಯಾಯ 1ನೇ ವಚನವನ್ನು ನಾನು ಬರೆದೆ. ಬಹಳ ಉತ್ತಮವಾದಂತ ಒಂದು ಪ್ರತಿಕ್ರಿಯೆ ಬಂತು. ಅದರಲ್ಲಿ ಹೀಗಿದೆ, ನಾನು ಅದನ್ನ ಓದ್ತೇನೆ. 1 ಥೆಸಲೋನಿಕ 1:1. ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವ ಥೆಸಲೋನಿಕದವರ ಸಭೆಗೆ ಪೌಲ, ಸಿಲ್ವಾನ, ತಿಮೋಥೆ ಎಂಬ ನಾವು ಬರೆಯುವುದೇನೆಂದರೆ ಅಂತ ಶುರು ಮಾಡ್ತಾರೆ. 1 ಮತ್ತು 2ನೇ ಥೆಸಲೋನಿಕದವರಿಗೆ. ನಾನು ಇದನ್ನ ಕುರಿತು ಆಲೋಚನೆ ಮಾಡುವಾಗ ಸ್ವಲ್ಪ ಹಿನ್ನೆಲೆಯನ್ನ ನಾನು ಓದುವಂತವನು. ಅದನ್ನ ಹಿನ್ನೆಲೆ ನೋಡುವಾಗ ಥೆಸಲೋನಿಕ ಸಭೆ ಏನಂದ್ರೆ, ಅದೊಂದು ಸಮುದ್ರದ ತೀರದಲ್ಲಿತ್ತು, ಹಡಗು ಕಟ್ಟಣದ ಸ್ಥಳ ಇತ್ತು. ಅಲ್ಲಿ ಅನೇಕ ರೀತಿಯ ಜನರಿದ್ರು. ಅವರ ಮಧ್ಯದಲ್ಲಿ ಸೇವೆ ಮಾಡುವಾಗ ಪೌಲನ್ ಬಹಳ ಕಷ್ಟಪಟ್ಟ. ಅಲ್ಲಿ ಗ್ರೀಕರಿದ್ರು, ಆವಾಗ ಗ್ರೀಕರ ಸಾಮ್ರಾಜ್ಯ ಇತ್ತು, ಗ್ರೀಕರಿತ್ತು, ರೋಮಾಯರಿದ್ರು, ಶಾಸ್ತ್ರಿಗಳಿದ್ರು, ಎಲ್ಲರೂ ಇದ್ರು, ಬಡವರಿದ್ರು, ವರ್ಕರ್ಸ್ ಅಂದ್ರೆ ಸಾಮಾನ್ಯವಾದ ಕೆಲಸಗಾರರು ಇದ್ರು. ಅವರ ಮಧ್ಯದಲ್ಲಿ ಸೇವೆ ಮಾಡುವಾಗ 3 ಹೋಗ್ತಾರೆ. ಯಾರು? ಪೌಲ, ಸಿಲ್ವಾನ, ತಿಮೋಥೆ. ನಾನು ಅದನ್ನ ಹೇಳುವಾಗ ಪೌಲನ ವಿಷಯವಾಗಿ ಬೇಕಾದ್ರೆ 2 ವಾರ ಸತತವಾಗಿ ನಾನು ಹೇಳ್ಬೋದು, ಯಾಕೆ, ಮತ್ತು ಸಿಲ್ವಾನನ ವಿಷಯವಾಗಿ ಸಹ ಹೇಳ್ಬೋದು. ಆದ್ರೆ ನಾನು ಇವಾಗ ತಿಮೋಥಿಯನ ವಿಷಯದಲ್ಲಿ ಮಾತ್ರ ನಾನು ಹೇಳಲಿಕ್ಕೆ ಆಸೆ ಪಡ್ತೇನೆ.
ಈ ಮೂವರು ಸ್ವಾರ್ಥಿಕರಾಗೋದ್ರು. ಸಾಧಾರಣವಾಗಿ ಸೈಕಾಲಜಿ ಹೀಗೆ ಹೇಳ್ತದೆ, ಮನೋಶಾಸ್ತ್ರಗಳು ಹೀಗೆ ಹೇಳ್ತದೆ, ಒಬ್ಬ ಮನುಷ್ಯನು ಆತನ ಜೀವಿತದಲ್ಲಿ, ಉದಾಹರಣೆಗೆ ಆತನ ಒಂದು ವೇಳೆ ಮಿಲಿಟರಿಯಲ್ಲಿದ್ದರೆ ಮನೆಗೆ ಬಂದಾಗ ಮಿಲಿಟರಿ ರೀತಿಯಲ್ಲೇ ಇರ್ತಾನೆ, ಆತನ ಡ್ರೆಸ್, ಆತನ ಮಾತು, ಆತನ ಇದೆಲ್ಲ. ಅಥವಾ ರೈತನಾಗಿಯೇ ಇರ್ತಾನೆ. ಮತ್ತು ಅವರ ಸಂತತಿಯವರು ಅದೇ ಸ್ಥಿತಿಯಲ್ಲಿ ಇರ್ತಾರೆ. ಮತ್ತು ನಮ್ಮ ವಂಶ ಪಾರಂಪರ್ಯವಾಗಿ ನೋಡುವಾಗ ನಾವೆಲ್ಲ ಅದೇ ಸ್ಥಿತಿಯಲ್ಲಿರುವಂಥವ್ರು. ಅದೇ ಸ್ಥಿತಿಯಲ್ಲಿರುವಂಥವ್ರು ನಮ್ಮ ಮುಂದಿನ ಪೀಳಿಗೆಗಳನ್ನ ನಾವು ತಾತ್ಸಾರ ಮಾಡಿದ್ದೇವೆ ಎಂಬುದಾಗಿ ದಯಮಾಡಿ ಕ್ಷಮಿಸಿ. ಯಾರಿಗೂ ಮನಸ್ಸಿಗೆ ನೋವಾಗುವಂತೆ ನಾನು ಹೇಳಲಿಲ್ಲ, ಆದ್ರೆ ನನ್ನ ವಿಷಯದಲ್ಲಿ ಹೇಳುವಾಗ ನಾನು ತಾತ್ಸಾರ ಮಾಡ್ತಾ ಇದ್ದೇನೆ ಎಂಬುದಾಗಿ. ಮತ್ತೆ ಹೀಗೆ ಒಂದೊಂದು ಬ್ಯಾಕ್ಗ್ರೌಂಡ್, ಅವನ ಹಿನ್ನೆಲೆಯನ್ನು ನೋಡುವಾಗ ನಾವು ಬಹಳ ಕಡೆ ಸೋತಿದ್ದೇವೆ. ನಾವು ಸಂಡೇ ಸ್ಕೂಲ್ ಎಂಬುದಾಗಿ ನೋಡುವಾಗ ಸಂಡೇ ಸ್ಕೂಲ್ನಲ್ಲಿ ಬರೀ ಹಾಡುಗಳು, ಆಕ್ಷನ್ ಸಾಂಗ್ಗಳು, ಹಾಡುಗಳು ಅಥವಾ ದೇವರ ವಾಕ್ಯವನ್ನು ಹೇಳುವಂತ, ಬಾಯ್ಪಾಠ ಮಾಡುವಂತ ವಿಷಯಗಳನ್ನು ಕೊಡ್ತವೆ, ಸ್ವಲ್ಪ ಚೆನ್ನಾಗಿರುವಂಥದ್ದು. ನಾನು ಅಲ್ಲಿ ನೋಡುವಾಗ ಮಕ್ಕಳಿಗೆ ಯಾವ ರೀತಿ ನಾವು ಹೇಳ್ತಾ ಇದ್ದೇವೆ, ಚಿಕ್ಕಂದಿನಿಂದ ಮಕ್ಕಳಿಗೆ ಯಾವ ರೀತಿ ಹೇಳ್ತಾ ಇದ್ದೇವೆ. ಒಂದು ಕಡೆ ಹೋದೆ, ಸುಮಾರು ಈಗ 10 ವರ್ಷದ ಹಿಂದೆ ದಾರಿಯಲ್ಲಿ ಹೋಗುವಾಗ ಒಬ್ಬ ಯವನಸ್ಥ ಸಿಗ್ದ. ನಮಸ್ಕಾರ ಅಣ್ಣ, ಏನಪ್ಪ ಚೆನ್ನಾಗಿ, ನೀವು ಮೊದಲು ನಮ್ಮ ಇದಕ್ಕೆ ಬರ್ತಾ ಇದ್ರಿ, ಅವಾಗ ನಾವು ಕಲ್ತಂತ ಹಾಡು ಈಗ ಕೂಡ ಹಾಡ್ತಾ ಇದ್ರಿ, ಯಾವ ಹಾಡು ಹೇಳಪ್ಪ ಅನ್ನ. ನಿನ್ನ ಸ್ತೋತ್ರ ಯೇಸುವೆ ಎಂದು ಹಾಡುವೆ ಸದಾ ಕಾಲವೂ ಸರ್ವಕಾಲವೂ ಸದಾಕಾಲ. ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು, ನನ್ನ ಪ್ರಾಣವೆಲ್ಲವೂ ಕೀರ್ತಿಸುವುದು, ನನ್ನ ಜೀವಿತವೆಲ್ಲ ಹಾಡಿ ಹರಸಿ ನಿನ್ನ ಕೊಂಡಾಡುವೆ ಅಂತ ಹಾಡಿ ಕಡೆಗೆ ಹೀಗೆ ಹೇಳ್ದ, ನಿನ್ನ ಹಾಡು ನನಗೆ ಹರ್ಷ ಹರ್ಷ ನಿತ್ಯ ಮಹಿಮೆ ಏಸು ಸ್ವಾಮಿ ಕೊಟ್ಟ ನನಗೆ ಎಳ್ನೀರು ಪಾನ ಅಂತ ನಮಗಿರುವಂಥದ್ದು. ಅವನು ಹಾಡಿದ್ದು ಎಳ್ನೀರು ಪಾನವಾಗುವುದು. ಅವನ ಮನೆ ಎದುರುಗಡೆ ಎಳ್ನೀರು ಅಂಗಡಿತ್ತು, ಅದನ್ನು ನೋಡ್ತಾ ಇದ್ದ. ಅವನ ಮನಸ್ಸಿನಲ್ಲಿ ಗೂಡು ಕಟ್ಟಿದ್ದಲ್ಲ ಎಳ್ನೀರು ಎಂಬುದಾಗಿ. ಇನ್ನೊಂದು ಕಡೆ ನಾನು ಹೇಳಿದೆ, ಒಂದು ಕಡೆ ಸಂಡೇ ಸ್ಕೂಲ್ ನಡೆಸ್ತಾ ಇದ್ದೀನಿ ಅಂದ್ರು. ನಾನು ಅಲ್ಲಿ ಹೋದಾಗ ಆ ಹುಡುಗ ಬಾಯ್ಪಾಠ ಮಾಡಿದ್ದೀನಿ ಕಳೆದ ವಾರದ್ದು. ಹೇಳಪ್ಪ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧಪಡಿಸಿ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಹೇಳ್ಬೇಕಾಗಿದ್ದವನು ಅವನು ಕೈ ಕಟ್ಟಿ ಬಹಳ ನಂಬಿಗಸ್ತನಾಗಿ ಹೇಳ್ದ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಗಡಾರಿಗಳಿದೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಅದು ಹೇಳ್ದ. ಅವನ ಮನಸ್ಸಿನಲ್ಲಿ ಇದ್ದಿದ್ದ ಗಡಾರಿ ಆಲೋಚನೆ, ಬಿಡಾರ ಎಂಬುದನ್ನ ಅರ್ಥ ಹೇಳಿಕೊಡ್ಲಿಲ್ಲ. ಅದರ ಅರ್ಥ ಏನಂದ್ರೆ, ಸಂಡೇ ಸ್ಕೂಲ್ ಟೀಚರ್ಸ್ ಆದಂತ ನಾವು ಮಕ್ಕಳ ಸ್ಥಾನದಲ್ಲಿ ನಿಂತು ನಾವು ಹೇಳಿಕೊಡ್ಲಿಲ್ಲ. ಉದಾಹರಣೆಗೆ ನಾವು ಹಾಡ್ತೇವಲ್ಲ, ಈಗ ಕೂಡ ಹಾಡ್ತೇವೆ, ಯಾವುದು ಕರ್ತಾಯ ಚಾರಿಸು ನಿನ್ ಬಾಲ ತೋರಿಸು. ಅವರ ಮನಸ್ಸಿನಲ್ಲಿ ಬರುವಂಥದ್ದು ನಿನ್ ಬಲ ತೋರಿಸೋನು, ನಿನ್ನ ಬಾಲ ತೋರಿಸು ಹಾಡ್ತೇವೆ ನಾವು ಅಲ್ರಿ. ಈ ರೀತಿಯಾಗಿ ಅನೇಕ ವಿಷಯಗಳನ್ನ ನಾನು ನೇರವಾಗಿ ಖಂಡಿಸಿದ್ದುಂಟು. ನೀವು ಹಾಡುವಾಗ ಸ್ಪಷ್ಟವಾದಂತ ರೀತಿಯಲ್ಲಿ ಹಾಡಿ ಅವರಿಗೆ ಅರ್ಥವನ್ನ ತಿಳಿಸಿಕೊಡಿ ಎಂಬುದಾಗಿ ಹೇಳ್ತಾ ಬಂದೆ. ಇರ್ಲಿ, ಅದು ನನ್ನ ಭಾರ, ನಾನು ಹೇಳ್ತಾ ಇದ್ದೇನೆ. ನಾನು ಸೈಕಾಲಜಿ ಕೇಳಿಸ್ತಾ ಇದ್ರಿ, ನಂದು ಆಫ್ ಆಯ್ತು, ಕೇಳಿಸ್ತಾ ಇದ? ಇಲ್ಲಿ ಸ್ವಲ್ಪ ಆಫ್ ಆಗಿದೆ. ನನಗೆ ಹೀಗೆ ಅನ್ನಿಸ್ತಾ ಇದೆ, ಸೈಕಾಲಜಿಕಲ್ ಆಗಿ ಒಬ್ಬ ಮಕ್ಕಳ ಒಂದು ಮನಃಶಾಸ್ತ್ರದ ಪ್ರಕಾರವಾಗಿ ಹೀಗಿದೆ ಅಂತೆ. ಮಕ್ಕಳು 4 ವರ್ಷದ ಒಳಗೆ 50% ಬುದ್ಧಿ ಬೆಳೆದಿರ್ತದಂತೆ 4 ವರ್ಷಕ್ಕೆ. 8 ವರ್ಷಕ್ಕೆ ಮತ್ತೆ 30% ಅಂದ್ರೆ 80%. ಇನ್ನು 20% ಮಕ್ಕಳು 18 ವರ್ಷಕ್ಕೆ ಬೆಳೀತದಂತೆ. ಹಾಗಿದ್ರೆ ನಾವು ಕಳಿಸಬೇಕಾಗಿದ್ದು 4 ವರ್ಷದಿಂದ ನಾವು ಕಲಿಸಬೇಕಾಗಿದೆ. 8 ವರ್ಷದೊಳಗೆ ಮಕ್ಕಳನ್ನು ಕರ್ತನ ಬಳಿಗೆ ನಡೆಸುವಂತ ಸ್ಥಿತಿಗೆ ಬಂದಿರ್ತಾರಂತೆ. ಉದಾಹರಣೆಗೆ ನೋಡಿ, ನಾನು ಅದನ್ನ ವಿವರವಾಗಿ ಹೇಳುವುದಿಲ್ಲ, ಯಾಕಂದ್ರೆ ವಿಷಯಕ್ಕೆ ಬರ್ತೇನೆ. ನಾನು ಆಲೋಚನೆ ಮಾಡುವಾಗ ನಮ್ಮ ಪೂರ್ವಿಕರು ಅವರು ಒಂದು ವೇಳೆ ಕಂಬೈಂಡ್ ಅಂದ್ರೆ ಒಗ್ಗಟ್ಟಾಗಿರುವಾಗ ಆ ಮಕ್ಕಳ ವಿಷಯದಲ್ಲಿ ಭಾರ ವಹಿಸುವಂಥವ್ರು ಅಜ್ಜಿ ಹೇಳ್ತಾರೆ, ನೋಡಪ್ಪ ಅವಳು ಗರ್ಭಿಣಿ, ಅವಳು ಯಾಕೋ ಸಪ್ಪಗಿದ್ದಾಳೆ, ಯಾಕೆ ಅಂತ ಕೇಳು ಅಂತ ಕೇಳ್ತಾರೆ. ಯಾರಿಗೆ? ಅವಳ ಕುರಿತಾಗಿ ಅಲ್ಲ, ಅವಳ ಹೊಟ್ಟೆಯಲ್ಲಿರೋ ಮಗುವಿನ ಕುರಿತಾಗಿ.
ಮತ್ತೆ ಅವಳು ನಿದ್ರೆ ಮಾಡದ್ಲ, ಅವಳ ವಿಷಯದಲ್ಲಿ ಹೆಚ್ಚು ಕೇರ್ ಅಂದ್ರೇನು, ಗರ್ಭಿಣಿಯರಲ್ಲಿ ಹೊಟ್ಟೆಯಲ್ಲಿರುವಂತ ಮಕ್ಕಳ ಕುರಿತಾಗಿ ಅವಳಿಗೆ ಯೋಚನೆ ಹಿಂದಿನ ಕಾಲದಲ್ಲಿ ಇತ್ತು. ಈಗಿನ ಕಾಲದಲ್ಲಿ ಹೇಗಿದೆ? ನಾನು ಉಡುಪಿಯಲ್ಲಿ ಒಬ್ರು ನನ್ನ ಕರೆದ್ರು, ದಯಮಾಡಿ ನಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡಿ, ನಾನು ತಮಿಳುನಾಡಿನ ಹುಡುಗಿಯನ್ನು ಮದುವೆ ಆಗಿದ್ದೇನೆ, ಆಕೆ ಗರ್ಭಿಣಿ, ಅವ್ರಿಗೆ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ನಾನು ಅಲ್ಲಿ ಹೋದಾಗ ಮಗುವನ್ನ ಮುಂದೆ ಇಟ್ಟು ಅದಕ್ಕೆ ಒಳ್ಳೆ ಬೆಡ್ಶೀಟ್ ಎಲ್ಲ ಹಾಕಿ ಅಲ್ಲಿ ಮಲಗಿದ, ಮಗು ನಿದ್ರೆ ಮಾಡ್ತಾ ಇತ್ತು. ಸರಿ, ಅಲ್ಲಿ ಸಾಮಾನ್ಯವಾಗಿ ಒಂದು ಹಾಡಿದೆ, ಅದು ಏನಂದ್ರೆ, ನಿನ್ನ ಸ್ತೋತ್ರ ಯೇಸುವೆ ಎಂದು ಆಡುವೆ. ಅದನ್ನ ಸಾಮಾನ್ಯವಾಗಿ ಪ್ರತಿ ದಿವಸ ಪ್ರತಿ ಇದಕ್ಕೆ ಆಡ್ತಾರೆ. ಅದು ಹಾಡ್ತಾ ಇರುವಾಗ ಮಗು ಎದ್ಬಿಟ್ಟು ಕೈ ಕಾಲ ಆಡ್ಸಕ್ ಶುರು ಆಯ್ತು. ಅದ್ ಹೇಳ್ತಾ, ನೋಡಿ ಈ ಹಾಡು ಅಂದ್ರೆ ಈ ಮಗುಗೆ ಎಚ್ಚರ ಆಗ್ತದೆ, ಎಷ್ಟೇ ನಿದ್ರೆಯಲ್ಲಿದ್ರು ಅಂತ ಹೇಳಿದ್ರು. ನಾನು ನಂಬಲಿಲ್ಲ. 3 ತಿಂಗಳಾದ ನಂತರ ಮತ್ತೆ ಬಂತು, ಮಗು ಬಂದಿದೆ, ಅದೇ ಒಂದು ಪ್ರಾರ್ಥನೆ ನೀವೇ ಬಂದ್ ಮಾಡ್ಬೇಕು. ಅಲ್ಲಿ ಹೋದಾಗ ಮತ್ತೆ ಮಗು ಮಲಗಿತ್ತು. ಆ ಮಗು ಹಾಡುವಾಗ, ಅಲ್ಲ, ಮೊದಲನೇ ಸಾರಿ ಹೋದಾಗ ಆಕೆ ಗರ್ಭಿಣಿ ಸ್ತ್ರೀ ಹಾಡುವಾಗ ಹೊಟ್ಟೆ ಕುಣಿತಾ ಇತ್ತು. ಅವ್ರು ಹೇಳಿದ್ರು, ನೋಡಿ ಅವಳದು, ನನ್ನ ಹೆಂಡತಿ ಹೊಟ್ಟೆ ಕುಣಿತಾ ಇದೆ, ನಾನು ಹೇಗೆ ಹೊಟ್ಟೆಯನ್ನು ನೋಡ್ಲಿಕ್ಕೆ ಆಗ್ತದೆ? ನಾನು ಸುಮ್ಮನೆ ಇದ್ದೆ. ಹೊಟ್ಟೆಲಿ ಮಗು ಹಾಡುವಾಗ ಹೊಟ್ಟೆಯಲ್ಲಿರುವಂತ ಮಗು ಕುಣಿತಾ ಇತ್ತಂತೆ. 3 ತಿಂಗಳಾದ್ಮೇಲೆ ಮಗುವನ್ನ ತಂದ್ರು, ಅದು ನಿದ್ರೆ ಮಾಡ್ತಾ ಇತ್ತು. ಅದೇ ಹಾಡು ಹಾಡುವಾಗ ಈ ಮಗು ಎದ್ದು ಕೈ ಕಾಲೆಲ್ಲ ಅಲ್ಲಾಡಿಸಿ ಸಂತೋಷವಾಗಿ ಹಾಡ್ತಾ ಇತ್ತು. ಅದರ ಅರ್ಥ ಏನು? ಚಿಕ್ಕ ಮಕ್ಕಳಲ್ಲಿ ಆ ಒಂದು ದೇವರ ವಾಕ್ಯ ಕಾರ್ಯ ಆಗ್ತದೆ ಎಂಬುದಾಗಿ, ನಮಗೆ ಅರಿವಿಲ್ಲದಂತೆ ಆಗ್ತದೆ ಎಂಬುದಾಗಿ. ನಾನು ಇದನ್ನು ಕುರಿತಾಗಿ ಪುಸ್ತಕಗಳನ್ನು ಬರೆದೆ. ಆ ಪುಸ್ತಕಗಳಲ್ಲಿ ಬಹಳ ಹೆಸರುವಾಸಿಯಾದಂಥ ಪುಸ್ತಕಗಳು ಸೊನ್ನೆಯಿಂದ ಸ್ವರ್ಗಕ್ಕೆ ಎಂಬುದಾಗಿ. ಅದು ಬರೆದಾಗ 1,000 ಕಾಪಿ ಪ್ರಿಂಟ್ ಮಾಡಿದೆ. ಸುಮಾರು 500-600 ಪುಸ್ತಕಗಳನ್ನು ಬರೀ ಬಿಷಪ್ಗಳು ತೆಗೆದು ಅವರ ಪಾಸ್ಟರ್ಗಳಿಗೆ ಕೊಟ್ಟರು. ಯಾಕೆ ಅದನ್ನು ಹೇಳಿದೆ ಅಂದ್ರೆ, ನಾನು ಬರದೆ ಬುದ್ಧಿವಂತ ಎಂಬುದಾಗಿ ಹೇಳ್ತಾ ಇಲ್ಲ, ಮಕ್ಕಳ ವಿಷಯದಲ್ಲಿ ಆಸಕ್ತಿಯನ್ನು ವಹಿಸಿದೆ. ಮಕ್ಕಳ ಮಿಷನರಿಯಾಗೇ ಇಷ್ಟಪಟ್ಟೆ. ಬೇರೆ ಬೇರೆ ಕಡೆಗಳಲ್ಲಿ ಹೇಳಿದ್ರು. ಬೆಂಗಳೂರಿನಲ್ಲಿ ರೈಸ್ ಮೆಮೋರಿಯಲ್ ಆಗಿ ಇದೆ, ಅವಾಗ ಸಾರ್ಜೆಂಟ್ ಬಿಷಪ್ ಇದ್ರು. ಅವ್ರು ಹೇಳಿದ್ರು, ನೀನು ಒಳ್ಳೆ ಪ್ರಸಂಗ ಮಾಡ್ತಿ, ಯಾಕೆ ಈ ರೈಸ್ ಮೆಮೋರಿಯಲ್ ಅಸಿಸ್ಟೆಂಟ್ ಪಾಸ್ಟರ್ ಆಗ್ಬಾರ್ದು ಅಂತ ಕೇಳಿದೆ. ಹೇಗೂ ನೀನು ಥಿಯಾಲಜಿ ಮಾಡಿದ್ದಿ. ನಾನು ಹೇಳಿದೆ, ಬೇಡ, ನೀವು ಮಾಡಿದ್ರೆ ನಿಮ್ಮ ಸಭೆ ಸುತ್ತಮುತ್ತ ಮಾಡ್ಬೇಕಷ್ಟೇ, ಆದ್ರೆ ನನಗೆ ಹೆಚ್ಚಿನ ಭಾರ ಇದೆ, ನಾನು ಹೋಗ್ತೇನೆ. ಹೀಗಾಗಿ ದೇವರು ನನ್ನನ್ನ ಇಡೀ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ದೇವರು ಉಪಯೋಗಿಸ್ತಾ. ಈ ದಿವಸ ನನಗೆ ಇನ್ನೂ ಹೇಳೋದಾದ್ರೆ, ಅದು ನನ್ನ ವಿಷಯದಲ್ಲಿ ಬಹಳ ಹೇಳ್ದಂಗೆ ಆಗ್ತದೆ. ಎಲ್ಲಿ ಹೋದ್ರು ಅವರು ಬೆಳೆದಂಥವ್ರು ಬಂದು ನನ್ನನ್ನು ಗುರ್ತಿಡ್ದು ಚಿಕ್ಕಂದಿನಲ್ಲಿ ನಾವು ಸಂಡೇ ಸ್ಕೂಲ್ನಲ್ಲಿ ನಿಮ್ಮ ಹತ್ರ ಕಲ್ತಿದ್ದು, ಆವಾಗ ಸ್ವಾಮಿನಾಗಿ ಕಸ್ತಿಗೆ ಸೇವೆ ಮಾಡ್ತಾ ಇದ್ದೇವೆ, ಅಥವಾ ಡಾಕ್ಟರ್ ಆಗಿದ್ದೇವೆ, ಅಥವಾ ಹೀಗೆ ಅವ್ರು ಅನೇಕರು ಹೇಳಿದಂಥ ವಿಷಯಗಳನ್ನು ನಾನು ಹೇಳ್ಬೋದು. ಆದ್ರೆ ನನ್ನ ಒಂದು ಉದ್ದೇಶ ಇಷ್ಟೇ, ಮಕ್ಕಳಿಗೆ ಈ ದಿವಸದಲ್ಲಿ ತಂದೆ ತಾಯಿಗಳು ಬೋಧಿಸಬೇಕು. ಅಂದು ನನ್ನ ತಾಯಿಗೆ 11 ಮಕ್ಕಳು, ನನ್ನ ಅಜ್ಜಿಗೆ 19 ಮಕ್ಕಳಂತೆ. 19ರಲ್ಲಿ ನಮ್ಮ ಅಪ್ಪ ಒಬ್ಬರೇನ ಕರ್ತನನ್ನು ಸ್ವೀಕರಿಸಿ ಮಳವಳ್ಳಿಯಲ್ಲಿ ಓದಿ ನೀಲಗಿರಿಯಲ್ಲಿ ಹೋಗಿ ಕಾಡು ಜನರ ಮಧ್ಯದಲ್ಲಿ ಸೇವೆ ಮಾಡಿದ್ರು ಮತ್ತು ಟೀಚರ್ ಆಗಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ಈ ದಿವಸ ಮೊನ್ನೆ ಇದ್ದಕ್ಕಿದ್ದಾಗೆ ನನಗೊಂದು ಇನ್ವಿಟೇಷನ್ ಬಂತು. ಏನಂದ್ರೆ, ನೀಲಗಿರಿಯಲ್ಲಿ ಕಲ್ತಂತವ್ರು ಮೈಸೂರಿನಲ್ಲೆಲ್ಲ ಸ್ಟೂಡೆಂಟ್ಸ್, ನಮ್ಮ ತಂದೆಗಳು, ಅವರು ಇವರು ಕಲ್ತಿದ್ದು, ಅಲ್ಲಿ ನಾವು ಒಂದು ಮೀಟಿಂಗ್ ಉದ್ದೇಶಿಸಿದ್ದೀವಿ, ದಯಮಾಡಿ ನೀವು ಸ್ವಾಗತ ಭಾಷಣ ಮಾಡಬೇಕು ಮತ್ತು ಭಾಷಣ. ನಾನೇನೋ ಅಂತ ಹೋಗಿ ನೋಡಿದ್ರೆ ಎಲ್ಲ ಬೇಕಾದಷ್ಟು ಜನರು, ಇಂಜಿನಿಯರ್ಗಳು, ಅವರೆಲ್ಲ ಹೇಳ್ತಾ ಇದ್ರು. ಚಿಕ್ಕಂದಿನಲ್ಲಿ ನಾವು ಕಲ್ತಿದ್ದು ಶಾಲೆಯಲ್ಲಿ ಕಾಂತರಾಜ್ ಮೇಸ್ಟ್ರ ಹತ್ರ ಕಲ್ತಿದ್ದು. ಮೇಸ್ಟ್ರಮ್ಮ ನಮಗೆ ಹೇಳ್ತಾ ಇದ್ರು. ಯಾಕೆ ಹೇಳ್ತೇನೆ ಅಂದ್ರೆ, ಚಿಕ್ಕಂದಿನಲ್ಲಿ ಹಾಕಿದಂಥ ಬೀಜ ಅದು ಎಷ್ಟೇ ಹೆಮ್ಮರವಾಗಿ ಬೆಳೆದ್ರು ಅದರ ಗುಣ ಇರ್ತದೆ ಎಂಬುದಾಗಿ. ನಾವು ಇದನ್ನು ನೋಡುವಾಗ ಈ ದಿವಸ ನಮ್ಮ ಮಕ್ಕಳಿಗೆ ನಾವು ಕೊಡುವಂಥದ್ದು ಏನಂದ್ರೆ, ಮಕ್ಕಳ ಕುರಿತಾಗಿ 1-2 ಮಕ್ಕಳಿದ್ರೆ ನಾವು ಮಕ್ಕಳನ್ನ ಚಿಂತಿಸ್ತೇವೆ, ಮಕ್ಕಳಿಗೆ ಕೊಡ್ತೇವೆ. ಏನು? ಅವ್ರಿಗೆ ಬೇಕಾದ ಬಟ್ಟೆ, ಅವ್ರಿಗೆ ಬೇಕಾದ ಪುಸ್ತಕಗಳು, ಅವ್ರಿಗೆ ಬೇಕಾದ ವಿದ್ಯೆ ಎಲ್ಲ ನಮಗೆ ಪ್ರೇರೇಪಿಸುವ. ಮಗ ರಿಸಲ್ಟ್ ಬರೋಕೆ ಪ್ರಾರ್ಥನೆ ಮಾಡಿ, ಮಗ ಹೊಸದಾಗ ಒಳ್ಳೆ ಶಾಲೆಗೆ ಸೇರೋ ಪ್ರಾರ್ಥನೆ ಮಾಡಿ ಹೇಳ್ತಾರೆ. ಆದರೆ ಮಕ್ಕಳು ಕರ್ತನ ಬಳಿಗೆ ಬರುವಂತ ರೀತಿಯಲ್ಲಿ ಯಾರೂ ಪ್ರಾರ್ಥನೆ ಮಾಡ್ತಾ ಇಲ್ಲ. ಮಕ್ಕಳಿಗೆ ಎಲ್ಲವನ್ನ ಕೊಡ್ತಾ ಇದ್ದೇವೆ, ಆದ್ರೆ ಮೊಬೈಲ್ ಕೊಡ್ತಾ ಇದ್ದೇವೆ. ಯಾವುದನ್ನು ಕೊಡಬಾರ್ದು ಅದನ್ನು ಕೊಡ್ತಾ ಇದ್ದೇವೆ. ಮಕ್ಕಳು ಈ ದಿವಸ ದೇವಾಲಯದಲ್ಲಿ ಕುಳಿತು ಮೊಬೈಲ್ ನೋಡ್ತಾ ಇರ್ತಾರೆ. ಮಕ್ಕಳು ಕಲಿಯುವಂಥದ್ದೆಲ್ಲ ಮೊಬೈಲ್ ಆಗಿದೆ, ದೇವರ ವಾಕ್ಯ ಕಲಿತಾ ಇಲ್ಲ. ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ, ತಾತ್ಸಾರ ಮಾಡಿದ್ದಾರೆ ತಂದೆ ತಾಯಿಗಳು. ಅಷ್ಟೇ ಅಲ್ಲ, ತಂದೆ ತಾಯಿಗಳು ಪ್ರತಿ ದಿವಸ ಪ್ರಾರ್ಥನೆ ಮಾಡುವಾಗ ಮಕ್ಕಳನ್ನ ಸೇರಿಸುವುದಿಲ್ಲ.
ಅದಕ್ಕೆ ಆ ಪುಸ್ತಕದಲ್ಲಿ ನಾನು ಕೆಲವಾರು ವಿಷಯಗಳನ್ನು ಬರೆದೆ. ಅದರಲ್ಲಿ ಹೀಗಿದೆ, ಆ ಮಕ್ಕಳು ಅನುಭವಿಸುವ ಒಂಟಿತನದ ಚಡಪಟಿಕೆ, ಪ್ರೀತಿ, ಒಗ್ಗಟ್ಟು, ಸಹಬಾಳ್ವೆ, ಜೀವನದ ಮೌಲ್ಯದ ಕೊರತೆ, ವ್ಯಾಪಾರೀಕರಣದ ಮಾಧ್ಯಮಗಳು, ಅವುಗಳಿಂದ ಮಕ್ಕಳು ಕಲಿಯತಕ್ಕಗಳ ಮೌಲ್ಯಗಳ ವಂಚನೆ, ತಂದೆ ತಾಯಿಗಳ ಬಿಡುವಿಲ್ಲದ ಗಡಿಬಿಡಿ ಜೀವಿತ, ಸ್ಪರ್ಧಾತ್ಮಕ ಶಿಕ್ಷಣ ಪದ್ಧತಿ, ಯಾಂತ್ರಿಕತೆಯ ಜೀವಿತ, ಪೌಷ್ಟಿಕ ಆಹಾರದ ಕೊರತೆ, ವ್ಯಾಯಾಮದ ಕೊರತೆ, ಈ ಮುಂತಾಗಿ ಅನೇಕ ವಿಷಯಗಳು ಕೊರತೆ ಇರುವಂಥದ್ದು. ನಾನು ಅನೇಕ ಉಡುಪಿಯ ಸುತ್ತಮುತ್ತ ಇರುವಂತ ಈ ಸೈಕ್ರೆಟಿಕ್ ಹಾಸ್ಪಿಟಲ್ ನನ್ನ ಕರಿತಾ ಇದ್ರು ಕೆಲವರು ಕಡೆ ಮಕ್ಕಳಿಗೆ ಅವ್ರ ತಂದೆ ತಾಯಿಗಳು ಕೌನ್ಸಿಲ್ ಮಾಡ್ಬೇಕು ಎಂಬುದಾಗಿ. ನಾನು ಅಲ್ಲಿ ನೋಡುವಾಗ ಬಹಳ ದುಃಖ ಆಯ್ತು. ಒಂದ್ ಕಡೆ ಹೋದಾಗ ಪಿ ಯು ಸಿ ಶಾಲೆಯಲ್ಲಿ ಫೈನಲ್ ಡೇ ನಡೀತಾ ಇತ್ತು. ಸರಿ, ನನ್ನನ್ನ ಅಧ್ಯಕ್ಷತೆ ಮಾಡಿದ್ರು. ನಡೆಯುವಾಗ ಅಲ್ಲಿ ಸುಮಾರು 14, 15, 16 ವರ್ಷದವರು ಅವರು ವೇಷವನ್ನು ಧರಿಸಿ ಅಲ್ಲಿ ಶೋ ಕೊಡ್ತಾ ಇದ್ರು. ಅವಾಗ ಅಲ್ಲಿ ಕಲ್ತಿದ್ದು, ಅವ್ರು ಹಾಡಿದ್ದು ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ 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 ಅನ್ನುವಂಥ ಹಾಡನ್ನ ಅವರು ತಲೆಗೆ ಕಟ್ಟಿ ರೌಡಿಯ ಹಾಗೆ ಕೈಯಲ್ಲಿ ದೊಣ್ಣೆ ಹಿಡಿದು ಅವರು ಕುಣಿದವರು. ಆ ತಂದೆ ತಾಯಿಗಳು ಬಂದವ್ರು ಚಪ್ಪಾಳೆ ತಟ್ಟಿ ನೋಡ್ತಾ ಇದ್ರು. ಮುಗ್ದಾಗ ನಾನು ಪ್ರಸಂಗ ಮಾಡಿದ ಹೇಳಿದೆ, ನೀವು ಬಹಳ ಸಂತೋಷ ಪಟ್ರಿ ಮಕ್ಕಳ ಒಂದು ಅಭಿನಯ ಕುರಿತು. ನಿಮ್ಮ ಮಕ್ಕಳು ಈ ರೀತಿಯಾಗಿ ಆಗ್ಲಿಕ್ಕೆ ಇಷ್ಟಪಡ್ತೀರಾ? ಮಕ್ಕಳಿಗೆ ದೇವರ ವಿಷಯವಾಗಿ ಏನಾದ್ರು ಕಲ್ತಿಸಿದ್ರೆ ಎಂಬುದಾಗಿ ಹೇಳಿದಾಗ ಅವ್ರು ನನ್ನನ್ನು ತಿರಸ್ಕರಿಸಿದ್ರು. ಗೊತ್ತಿದೆ, ಯಾಕೆಂದ್ರೆ ಅವರು ಇಷ್ಟಪಡುವಂಥವ್ರಲ್ಲ. ಯಾಕೆ ಹೇಳ್ತಾನೆ ಅಂದ್ರೆ, ನಮ್ಮ ವಿಶ್ವಾಸಿಗಳು ನಮ್ಮ ಮಕ್ಕಳಿಗೆ ಹೇಗೆ ನಡೆಸ್ತಾ ಇದ್ದೇವೆ, ಚಿಕ್ಕಂದಿನಲ್ಲಿ ಹೇಗೆ ನಡೆಸ್ತಾ ಇದ್ದೇವೆ, ಅವರ ಒಂದು ಭವಿಷ್ಯದ ಕುರಿತಾಗಿ ಹೇಗೆ ಯೋಚನೆ ಮಾಡ್ತಾ ಇದ್ದೇವೆ. ಅವರಿಗೆ ದೇವರ ವಾಕ್ಯ ಸುಮ್ಮನೆ ಯಾರೋ ಕಲಿಸ್ತಾರೆ ಅಂತ ಶಾಲೆ ಕಳಿಸೋದು, ಸಂಡೇ ಸ್ಕೂಲ್ ಕಳಿಸುವಂಥದ್ದಲ್ಲ. ಸಂಡೇ ಸ್ಕೂಲ್ನಲ್ಲಿ ಏನು ಹೇಳ್ಕೊಡ್ತಾರೆ? 4 ವರ್ಷದ ಮಕ್ಕಳಿಗೆ 50% ಬುದ್ಧಿ ಇರ್ತದಂತೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಅದು ಹೀಗಿದೆ. ಒಮ್ಮೆ ನಾನು ಉಡುಪಿಯಲ್ಲಿ ಇರುವಾಗ ಒಬ್ರು ಬಂದ್ರು, ಅರ್ಜೆಂಟ್ ಆಗಿ ಬಂದ್ರು, ಕಾರ್ ಹಾಕೊಂಡು ಕಾರಲ್ಲಿ ಬಂದು ಅಯ್ಯ ನಮ್ಮ ಪಾಸ್ಟರ್ ನಿಮ್ಮನ್ನ ಕರ್ಕೊಂಡು ಬರ್ಲಿಕ್ಕೆ ಕೇಳಿದ್ದಾರೆ. ಮೊದಲೇ ಹೇಳಲಿಲ್ಲಲ್ಲ. ಇಲ್ಲ ಚಿಂತೆ ಇಲ್ಲ, ನಿಮ್ಮನ್ನ ಹೇಗಾದ್ರೂ ಕರ್ಕೊಂಡು ಬರ್ಲಿ. ಯಾಕೆ? ತಮಿಳುನಾಡಿಂದ ಒಬ್ರು ಸೇವಕರು ಬಂದಿದ್ದಾರೆ. ಅವ್ರು ತಮಿಳ್ ಬಿಟ್ರೆ ಬಾಕಿ ಗೊತ್ತಿಲ್ಲ. ನಿಮ್ಗೆ ತಮಿಳ್ ಗೊತ್ತಿದಲ್ಲ, ನೀವು ಕನ್ನಡಕ್ಕೆ ಹೇಳ್ಬೇಕು, ಬಹಳ ಜನ ಕಾಯ್ತಾ ಇದಾರೆ, ಬನ್ನಿ. ಸರಿ, ಹೋದಾಗ ಅವರು ಪ್ರವಾದಿಯ ಹಾಗೆ ಅವರು ಹೇಳ್ತಾ ಇದ್ರು. ಅದರಲ್ಲಿ ಪ್ರತ್ಯೇಕವಾಗಿ ಒಂದು ಅಂಶ ನನ್ನ ಮನಸ್ಸಿಗೆ ಬಂತು. ಏನಂದ್ರೆ, ಇಸ್ರಾಯೇಲ್ರ ಕುರಿತಾಗಿ ಅವ್ರು ಹೇಳ್ತಾ ಇದ್ರು. ಇಸ್ರಾಯೇಲ್ರ ಸ್ಥಿತಿ ಹೇಗಿದೆ ಅನ್ನುವಾಗ, ಅವ್ರ ಈಗಿನ ಒಂದು ಪರಿಸ್ಥಿತಿ ಸ್ವಲ್ಪ ವರ್ಷದ ಹಿಂದೆ, ಸುಮಾರು 1950 ವರ್ಷದ ಹಿಂದೆ ಅವರಿಗಾದಂತ ಹಿಂಸೆಗಳು ಅದು ಇದೆಲ್ಲಾನು ಹೇಳಿದ್ರು. ಈಗ ಹೇಗಿದೆ ಗೊತ್ತಾ? ಇರುವಂತ ಚಿಕ್ಕದಾದಂತ ಅಮೆರಿಕಾಗೆ ನಾವು ಕಂಪೇರ್ ಮಾಡ್ತಂದ್ರೆ ಅದು ಬಹಳ ಚಿಕ್ಕದಾದಂತ ಒಂದು ರಾಜ್ಯ. ಆ ಇಸ್ರಾಯೇಲ್ ಜನರನ್ನು ನೋಡುವಾಗ, ಇಸ್ರಾಯೇಲ್ ಸೈನ್ಯವನ್ನು ನೋಡುವಾಗ, ಇಸ್ರಾಯೇಲ್ ಅವರ ಬುದ್ಧಿವಂತಿಕೆ ನೋಡುವಾಗ ಅವರೆಲ್ಲರೂ ಭಯಪಡ್ತಾರೆ. ಸುತ್ತಲೂ ಸುಮಾರು 7 ಅರಬ್ ಕಂಟ್ರಿಗಳದವರು ಹೆಸರು ಹೇಳ್ತಾ ಬಂದ್ರು. ನಾನು ಅದನ್ನು ಹೇಳಲಿಕ್ಕೆ ಸಮಯ ಆದ್ರೆ ಅದನ್ನ ಅಷ್ಟೊಂದು ಶಕ್ತಿಯುತರಾಗಿದ್ದಾರೆ ಹೇಗೆ ಎಂಬುದಾಗಿ ಹೇಳೋದು ಅವರು ವಿವರಿಸ್ತಾ ಇದ್ರು. ಅವರು ಇರುವಂತದ್ದು ಮೃತ್ಯು ಸರೋವರದ ಸುತ್ತಮುತ್ತ ಬರೀ ಮರಳುಗಾಡುವಂತ ಮತ್ತು ಹೆಚ್ಚು ಫಲ ಕೊಡದಂತ ಸ್ಥಳದಲ್ಲಿ. ಆದ್ರೆ ಅಲ್ಲಿ ಅವರು ಬೆಳೆಯುವಂತ ಒಂದೊಂದು ಬೆಳೆಗಳು ಹೆಸರುವಾಸಿಯಾಗಿದೆ. ಅಲ್ಲಿ ಅವರು ಮಾಡುವಂತ ಒಂದೊಂದು ಕಾರ್ಯ ಹೆಸರುವಾಸಿಯಾಗಿದೆ. ಅಲ್ಲಿ ನಾವು ಟೆಕ್ನಿಕಲ್ ಇದನ್ನ ನೋಡುವಾಗ ಪ್ರತಿ ಒಂದೊಂದು ವಿಷಯಗಳು ಇಸ್ರಾಯೇಲ್ ಕಂಡಿಡಿದಿರೋರು ಎಲ್ಲ ಈಗಿನ ಕಾಲದ ಎಲ್ಲ ಆಧುನಿಕ ತಂತ್ರಜ್ಞಾನಗಳಲ್ಲೆಲ್ಲ ಇಸ್ರಾಯೇಲ್ದ ಇದೆ ಎಂಬುದಾಗಿ ಹೇಳ್ತಾ ಬಂದ್ರು. ಇದಕ್ಕೆ ಕಾರಣ ಏನು ಅಂತ ಕೇಳುವಾಗ ಅವ್ರು ಹೀಗೆ ಹೇಳಿದ್ರು, ನೋಡಿ, ಇಸ್ರಾಯೇಲ್ರು ಅವರ ಕ್ರಮ ಹೇಗಿದೆ ಅಂದ್ರೆ, ಅವರು ಮದುವೆಗೆ ಸಿದ್ಧಪಡಿಸಿದಾಗ ಅವರು ಹೋಗಿ ಸಭಾ ಹಿರಿಯರಿಗೆ ಹೇಳ್ಬೇಕಾಗಿತ್ತು. ಸಭಾ ಹಿರಿಯರು 2 ತಿಂಗಳು ಟ್ರೈನಿಂಗ್ ಕೊಡ್ತಾ ಇದ್ರು. ಆ ಟ್ರೈನಿಂಗ್ ನಲ್ಲಿ ಅವರು 2 ತಿಂಗಳು ಅವರನ್ನ ಪ್ರತ್ಯೇಕವಾಗಿ ಅವರಿಗೆ ಬೋಧಿಸಿ ಬಿಡ್ತಾ ಇದ್ರು. ಏನಂತ, ಅವರು ಬೆಳಿಗ್ಗೆ ಆರಂಭದಲ್ಲಿ ಅವರ ಮದುವೆ ಸಮಯದಲ್ಲಿ ಅವರಿಗೆ ಪ್ರೆಸೆಂಟ್ ಕೊಡ್ತಾ ಇದ್ರು. ಒಂದು ಸತ್ಯದ ಅಂದ್ರೆ ಧರ್ಮಶಾಸ್ತ್ರ ಕೊಟ್ಟು ಹೇಳ್ತಾ ಇದ್ರು, ಬೆಳಿಗ್ಗೆ ಎದ್ದನ್ನು ಓದಬೇಕು, ಮತ್ತೆ ಬೆಳಿಗ್ಗೆ ಇದನ್ನು ಓದಬೇಕು, ಮತ್ತು ಒಂದು ವಾದ್ಯವನ್ನು ಕೊಟ್ಟು ಇದನ್ನು ಹಾಡಬೇಕು, ಪ್ರತಿ ದಿವಸ ತಪ್ಪದೆ ಮಾಡಬೇಕು, ರಾತ್ರಿ ಬೆಳಿಗ್ಗೆ ಎಂಬುದಾಗಿ. ಈ ದಿವಸ ಅವ್ರು ಮಾಡ್ತಾ ಇದ್ದಾರೆ. ಮೊದಲನೇ ಕಾರ್ಯ ದೇವರಿಗೆ ಒಪ್ಪಿಸ್ಕೊಡ್ತಾ ಇದ್ದಾರೆ. ಚಿಕ್ಕಂದಿನಲ್ಲಿ ಅವರು ಇನ್ನೂ ಮದುವೆಯಾದ ಹೊಸರಲ್ಲೇ ಅವರ ಗರ್ಭದಲ್ಲಿ ಮಗು ಹುಟ್ಲಿಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯನ ಹೇಳಿಕೊಡ್ತಾರಂತೆ. ನಾವು ಹೇಗಿದ್ದೇವೆ ರೀ? ಈ ದಿವಸ ನಾನು ಕೆಲವಾರು ಸಭೆಗಳಿಗೆ ಹೋಗುವಾಗ ಬಹಳ ದುಃಖ ಆಗ್ತದೆ.
ಆದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೆಚ್ಚು ಕಡಿಮೆ ಸಂಡೇ ಸ್ಕೂಲ್ಗಳು ಏನೋ ಒಂದು ಹೆಸರಿಗೆ ನಡೀತಾ ಇದೆ ಅಷ್ಟೇ, ಸಂಡೇ ಸ್ಕೂಲ್ ಅಂತ ನಡೀತಾ ಇದೆ. ಆದ್ರೆ ನಿಜವಾಗಿ ಮಕ್ಕಳನ್ನ ಕರ್ತನ ಬಳಿಗೆ ನಡೆಸುವಂತ ಸ್ಥಿತಿಯಲ್ಲಿದೆ. ನಾನು ಹೆಚ್ಚಿನ ವಿಷಯ ನಾನು ಹೇಳಕ್ಕೆ ಮುಂಚಿತವಾಗಿ ನನ್ನ ಒಂದು ಅನುಭವ ಅಥವಾ ನನಗೆ ದೇವರು ಕೊಟ್ಟಂತ ದೇವರ ವಾಕ್ಯದ ಪ್ರಕಾರವಾಗಿ ಇರುವಂತ ಕೆಲವಾರು ಅಂಶಗಳನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಹೀಗಿದೆ, ಮಕ್ಕಳು ಅನುಭವಿಸುವಂತ ಒಂಟಿಗೆತನ ಇದನ್ನೆಲ್ಲ ನಾನು ಹೇಳ್ತಾ ಬಂದೆ. ಆದ್ರೆ ಮಕ್ಕಳಿಗೆ ನಾವು ಕೊಡುವಂಥದ್ದು ಏನು ಎಂಬುದಾಗಿ ನೋಡುವಾಗ ಸತ್ಯವೇದದ ಪ್ರಕಾರವಾಗಿ ಆತ್ಮೀಯ ರೀತಿಯಲ್ಲಿ ಹೀಗಿದೆ. ಮತ್ತಾಯ 18:14 ದೇವರು ಯೇಸು ಸ್ವಾಮಿ ಹೇಳಿದ್ದು, ಈ ಚಿಕ್ಕವರಲ್ಲಿ ಒಬ್ಬನಾದ್ರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ಮತ್ತೆ 18:10 ಈ ಚಿಕ್ಕವರಲ್ಲಿ ಒಬ್ಬನನ್ನಾದ್ರೂ ತಾತ್ಸಾರ ಮಾಡಬಾರ್ದು ನೋಡ್ರಿ. ಮತ್ತೆ ಮತ್ತಾಯ 18:6 ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನಾದ್ರೂ ಅಡ್ಡಿ ಆದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲನ್ನು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬೀಳುವುದು ಅವನಿಗೆ ಹಿತವಾಗುವುದು. ಮತ್ತೆ ಲೂಕ 18:16 ಮಕ್ಕಳನ್ನ ನನ್ನ ಹತ್ರಕ್ಕೆ ಬರಗೊಡಿಸಿ ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ. ಹಳೆ ಒಡಂಬಡಿಕೆ ದೇವರು ಮಕ್ಕಳ ಕುರಿತು ಕೆಲವು ಆಜ್ಞೆಗಳನ್ನು ಕೊಟ್ಟನು. ಏನಂದ್ರೆ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗ್ಲೂ, ದಾರಿ ನಡೆಯುವಾಗ್ಲೂ, ಮಲಗುವಾಗ್ಲೂ, ಹೇಳುವಾಗ್ಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಧರ್ಮೋಪದೇಶ ಕಾಂಡ 6:6-7. ಮತ್ತೆ ದೇವರು ಇಸ್ರಾಯೇಲರಿಗೆ ಹೇಳಿದ್ದು, ಇಸ್ರಾಯೇಲರಿಗೆ ಕೇಳ್ರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕ ಹಾಗೆ ಹುಡುಗನನ್ನು ಶಿಕ್ಷಿಸು, ಉಪ್ಪಿನಲ್ಲಿ ಓರೆಯಾಗನು. ಜ್ಞಾನೋಕ್ತಿ. ಮಕ್ಕಳ ಬೆಳವಣಿಗೆಗಾಗಿ ಸತ್ಯವಾದ ಬೋಧಿಸುವುದೇನು? ನಾವು ಯಾಕೆ ಮಕ್ಕಳನ್ನು ಕರ್ತನ ಬಳಿಗೆ ನಡೆಸಬೇಕು? ಇದು ದೇವರ ಚಿತ್ತವಾಗಿದೆ. ಹಾಗೆ ಈ ಚಿಕ್ಕವರಲ್ಲಿ ಒಬ್ಬನಾದ್ರೂ ಕೆಟ್ಟು ಹೋಗುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ಮತ್ತಾಯ 18:14. ಮತ್ತೆ ಎಫೆಸ 6:4 ಇದು ದೇವರ ಅಪ್ಪಣೆಯಾಗಿದೆ. ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಲೋಪದೇಶವನ್ನು ಮಾಡಿ ಅವರನ್ನು ಸಾಕಿ ಸಲಹಿರಿ. ಮಕ್ಕಳನ್ನು ಕರ್ತನ ಬಳಿಗೆ ನಡೆಸಬೇಕಾದ ಯಾರು? ತಂದೆ ತಾಯಿಗಳು. ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಲೋಪದೇಶವನ್ನು ಮಾಡುತ್ತಾ ಸಾಕಿ ಸಲಹಿರಿ. ಸಭೆಗೆ ತನ್ನ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ನಿಮ್ಮ ಮಕ್ಕಳಿಗೆ ಬೋಧಿಸಿ. ಅನೇಕ ವಿಷಯಗಳು ಸತ್ಯವೇದದಲ್ಲಿ ಪೂರ್ತಿ ಮಕ್ಕಳ ಕುರಿತಾಗಿ ನಾನು ಡಾಟ್ ಹಾಕುವಾಗ ನನಗೆ ಭಯ ಆಯ್ತು. ದೇವ್ರೆ, ನಾನು ದೊಡ್ಡವರಿಗೆ ಬೋಧನೆ ಮಾಡುವಂಥದ್ದು ಏನು? 6 ವರ್ಷದಲ್ಲಿ 50% ಅರ್ಥ ಮಾಡಿಕೊಳ್ಳಾಗ ಮುಂದೆ ಅದು ಕಾರ್ಯ ಮಾಡುವಂತ ವಿಷಯಗಳನ್ನು ನಾವು ಮಕ್ಕಳಿಗೆ ಹೇಳಿಸ್ತಾ ಇಲ್ಲಲ್ಲ. ಅವ್ರಿಗೆ ಬರೀ ಬೆಳೆದಂಥವ್ರಿಗೆ, ವಯಸ್ಸಾದಂಥವ್ರಿಗೆ ಮಾತ್ರ ದೇವರ ವಾಕ್ಯ ಹೇಳ್ತಾ ಇದ್ದೇವೆ. ಎಷ್ಟು ದಿವಸ ಹೇಳಬೇಕು? ಅವರು ತಮ್ಮ ಜೀವಿತದಲ್ಲಿ ತಮ್ಮ ಹುಟ್ಟುವಿಕೆ, ತಮ್ಮ ಬೆಳೆಯುವಿಕೆ, ತಮ್ಮ ಹಿನ್ನೆಲೆಗಳು, ತಮ್ಮ ವಂಶ ಪಾರಂಪರ್ಯ, ತಮ್ಮ ಅಭ್ಯಾಸಗಳ ದೆಸೆಯಿಂದ ಮುಳುಗಿ ಹೋಗಿರುವಾಗ ನಾವು ಹೇಳುವಂಥದ್ದು ಅವ್ರಿಗೆ ಎಷ್ಟು ಗ್ರಹಿಸ್ತಾರೆ ಅಥವಾ ಮುಂದಿನ ಪೀಳಿಗೆ ಹೇಗಿದೆ ಎಂಬುದಾಗಿ ಯೋಚನೆ ಮಾಡುವಾಗ, ದೇವರೇ, ನನಗೆ ಯಾಕೆ ಮಕ್ಕಳ ಸೇವೆ ಕೊಟ್ಟೆ ದೇವರೇ? ಯಾಕೆ ಕೊಟ್ಟೆ ದೇವರೇ ನನಗೆ ಎಂಬುದಾಗಿ ಹೇಳುವ ಯೆರೆಮೀಯನು ಹೇಳಿದಂತೆ, ರಾತ್ರಿ 1 ಜಾವಗಳೆದ್ದು ಗೋಳಾಡಿರಿ, ಹಸುವೆಯಿಂದ ಮೂರ್ಛೆ ಹೋಗಿರೋ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸ್ರಿ ಎಂಬುದಾಗಿ ಯೆರೆಮೀಯನು ಹೇಳಿದಂತ ರೀತಿಯಲ್ಲಿ ದೇವರೇ, ಬೇರೆ ಏನಿಲ್ಲ, ಅನ್ನ ಬೇಕೇನೋ ಮಕ್ಕಳಿಗೆ ಕೊಡೋರು ಯಾರು ಕೊಡೋರಿಲ್ಲ, ಎಲ್ಲ ಕೊಡ್ತಾ ಇದ್ದಾರೆ. ಪ್ರಿಯರೇ, ನಾವು ವಿಷಯಕ್ಕೆ ಬರೋಣ. ತಿಮೋಥಿನಿಗೆ ಬರೆಯುವಾಗ, ಪೌಲನು ಬರೆಯುವಾಗ, ಪೌಲ, ಸಿಲ್ವಾನ, ತಿಮೋಥಿ ಎಂಬ ನಾವು ಬರೆಯುವಂಥದ್ದು ಇದಕ್ಕೆ ಥೆಸಲೋನಿಕ ಸಭೆಗೆ. ಈ ಮೂರು ವಿಧದಲ್ಲಿ ಬೇರೆ ಬೇರೆ ಆದಂಥವ್ರು. ಪೌಲನು ರೋಮಾಯನು, ಅವನು ಶಿಸ್ತಿನಿಂದ ಬೆಳೆದಂಥವನು, ಧರ್ಮಶಾಸ್ತ್ರದ ಪ್ರವೀಣನು, ಮತ್ತು ಅವನಿಗೆ ಅವನು ಪ್ರವೀಣನು ಮತ್ತು ಧರ್ಮಶಾಸ್ತ್ರದಲ್ಲಿ ಕಲಿತು ಬಹಳ ಉತ್ತಮ ಡಾಕ್ಟರೇಟ್ ಮಾಡಿರುವಂಥವನು, ಗಮಲಿಯಲ್ ಎಂಬಂತ ನ್ಯಾಯಶಾಸ್ತ್ರಿ ಹತ್ರ ಕಲಿತಂಥವನು. ಮತ್ತು ಆತನು ರೋಮರ ಸಾಮ್ರಾಜ್ಯದಲ್ಲಿ ಆತನು ನಾಗರಿಕನಾಗಿ, ಅಂದ್ರೆ ಸಿಟಿಸನ್ಶಿಪ್ ಇತ್ತು. ಆತನು ಎಲ್ಲಾ ಅಧಿಕಾರದಲ್ಲಿದ್ದಂಥವನು, ಬಹಳ ಸಿಸ್ಟಮೆಟಿಕ್. ಈಗ ಈ ದಿವಸದಲ್ಲಿ ನಮ್ಮ ಮಧ್ಯದಲ್ಲಿ ಯಾರಾದ್ರೂ ಒಬ್ರು ಪೊಲೀಸ್ನವರು ಅಥವಾ ಮಿಲಿಟರಿ ಚೀಫ್ಗಳು ಯಾರಾದ್ರು ಅಂದ್ರೆ ಅವ್ರಿಗೆ ಹೇಗೆ ಶಿಸ್ತಾಗಿರ್ತಾರೆ, ಅವರ ಜೀವಿತದಲ್ಲಿ ಹಾಗೆ ಆತನು ಇದ್ದಂಥವನು. ಆತನ ದೃಷ್ಟಿಗೆ ಎಲ್ಲರೂ ಕೆಟ್ಟಿರುವಂತ ಮನುಷ್ಯನು
ಆ ಸ್ಟೆಫನನು ಆತನು ಸಾಯುವಾಗ, ಆತನ ಕಲ್ಲೆಸು ಕೊಲ್ಲುವಾಗ ಆತನು ಅವರನ್ನ ಸಮ್ಮತಿಸ್ತಾ ಇದ್ದನು. ಅವನು ಕರ್ತನ ಬಳಿಗೆ ಬಂದನು. ಎರಡನೇದು ಗ್ರೀಕನು ಎಂಬುದಾಗಿ ಹೇಳುವಾಗ, ಒಂದು ವೇಳೆ ನೀವು ಸಮಯ ಕೊಡುವುದಾಗಿದ್ರೆ ಈ ಗ್ರೀಕ್ ಮತ್ತು ರೋಮಾಯರ ಹಿನ್ನೆಲೆಗಳನ್ನು ತಿಳಿಸುವಾಗ ನಮಗೆ ಯಾವ ರೀತಿಯ ಗ್ರೀಕ್ತನ, ಯಾವ ರೀತಿಯ ರೋಮಾಯತನ ಇದೆ ಎಂಬುದನ್ನು ನಾವು ತಿಳಿಯಬಹುದಾಗಿದೆ. ಗ್ರೀಕರು ಎಂಬುದಾಗಿ ಹೇಳುವಾಗ ಗ್ರೀಕರು 3 ವಿಷಯಗಳಲ್ಲಿ ಬಹಳ ಹೆಸರುವಾಗಿದ್ದರು. ಒಂದು, ಅವರು 3 ವಿಧವಾದ ಬಿಗಳಲ್ಲಿ ಒಂದು, ಅವರು ಬ್ರೇವ್ ಪೀಪಲ್, ಬಹಳ ಧೈರ್ಯಶಾಲಿಗಳು. ನಾವು ಚರಿತ್ರೆಗಳಲ್ಲಿ ನೋಡುವಾಗ ಧೈರ್ಯಶಾಲಿಗಳಾದ ಗ್ರೀಕರನ್ನು ನೋಡ್ತೇವೆ. ಎರಡನೇದು ನೋಡುವಾಗ ಅವರು ಬ್ರೈನಿ ಪೀಪಲ್, ಬಹಳ ಬುದ್ಧಿವಂತರು, ಬಹಳ ಬುದ್ಧಿ ಇರುವಂತವರು. ಮೂರನೇದು, ಅವರು ಬ್ರೈನಿ, ಬ್ರೇವ್, ಮತ್ತು ಮೂರನೇದು ಅವರು ಇತರರನ್ನ ತಮ್ಮ ಒಂದು ನಂಬಿಕೆಯನ್ನ ಬಿಟ್ಟು ಕೊಡದೇ ಇರುವಂತವ್ರು. ನಾವು ಹಿಂದೆ ನೋಡ್ತೇವೆ, ಅನೇಕ ವಿಷಯಗಳನ್ನು ನೋಡ್ತೇವೆ. ಯೇಸುಸ್ವಾಮಿಯ ಕಾಲದಲ್ಲೂ ಗ್ರೀಕ್ ಸಾಮ್ರಾಜ್ಯ ಇತ್ತು, ಸತ್ಯವೇದು ಗ್ರೀಕ್ ಭಾಷೆಯಿಂದ ಪರಿವರ್ತನೆ ಆಯ್ತು. ಗ್ರೀಕಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಅದನ್ನು 70 ಜನ ಗ್ರೀಕರ ಶಾಸ್ತ್ರಿಗಳು ಮಾಡಿದ್ರು. ಇದನ್ನೆಲ್ಲ ನಾವು ಓದ್ತೇವೆ, ಹಿನ್ನೆಲೆ ಇದೆ. ಆದ್ರೆ ಈ ಒಂದು ಗ್ರೀಕರ ಒಂದು ಸ್ಥಾನ ಏನಿತ್ತು ಅಂದ್ರೆ, ತಾವು ಎಲ್ಲವನ್ನು ತಿಳಿದಂಥವ್ರು ಎಂಬುದಾಗಿ. ಉದಾಹರಣೆ ಬೇಕಾದಷ್ಟು ನಾನು ಕೊಡ್ಬೋದು. ಅಂತ ಪ್ರಪಂಚವನ್ನೇ ಗೆದ್ದಂತ ಅಲೆಕ್ಸಾಂಡರ್ ಗ್ರೇಟ್, ಅವ್ರು ಮಾಡ್ತಾ ಇದ್ದಿದ್ದೆ ಅಲ್ಲಿ ಒಬ್ಬ ಶಕಣಿ ಹೇಳುವಂತವಳು ಯಾವಾಗಲೂ 3 ಕಾಲನ್ನ ಇಟ್ಟೊಂದು ಗುಡಿಸಲನ್ನ ಕಟ್ಟಿ ಅಲ್ಲಿದ್ಲಂತೆ. ಇವರು ಅಲ್ಲಿ ಹೋಗಿ ಕೇಳುವಾಗ ಅವ್ರು ಹೇಳಿದ್ರಂತೆ, ಅವಳು ಹೇಳಿದ್ಲಂತೆ, ನೀನು ಸುಖವಾಗಿ ನೀನು ಗ್ರೀಸ್ ದೇಶಕ್ಕೆ ಹೋಗುವುದಿಲ್ಲ, ದಾರಿಯಲ್ಲಿ ನೀನು ಸಾಯ್ತೀಯ ಎಂಬುದಾಗಿ ಹೇಳುವಾಗ ಅವನು ಮ್ಯಾಸಿಡೋನಿಯಲ್ಲಿ ಸತ್ತ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಓದ್ತೇವೆ. ಅವನ ಆಲೋಚನೆ ಏನಿತ್ತಂದ್ರೆ, ಅವನು ಸತ್ತಾಗ ಆತನು ಹೇಳ್ದ, ನನ್ನ ಶವಪೆಟ್ಟಿಯ 2 ಕಡೆ ತೂತ್ ಮಾಡಿ 2 ಬೇರೆ ಕೈಗಳನ್ನು ಹೊರಗಡೆ ಬಿಡಿಸಿ ಜನರು ನೋಡ್ಲಿ, ನಾ ಬರೀ ಕೈಯಲ್ಲಿ ಹೋಗ್ತಾ ಇದ್ದೇನೆ, ಪ್ರಪಂಚವನ್ನು ಗೆದ್ದೆ ಆದ್ರೆ ಬರೀ ಕೈಯಲ್ಲಿ ಹೋಗ್ತೇನೆ ಎಂಬುದಾಗಿ, ಆ ರೀತಿಯ ನಿರಾಶೆಯಲ್ಲಿ ಆತನ ಸತ್ತ ಎಂಬುದಾಗಿ ನೋಡ್ತೇವೆ. ಇರ್ಲಿ, ಅದನ್ನ ನಾವು ನಿಧಾನವಾಗಿ ಅದನ್ನ ನೋಡಿದ್ರಾಯ್ತು. ನನ್ನ ಉದ್ದೇಶ ಏನಂದ್ರೆ, ನಮ್ಮ ಮಕ್ಕಳಿಗೆ ನಾವು ಕಲಿಸುವಂಥದ್ದೇನು? ನಮ್ಮ ಮಕ್ಕಳಿಗೆ ನಾವು ಮರ್ಯಾದೆ ಹೇಳ್ಕೊಡ್ತಾ ಇದ್ದೇವ? ನಮ್ಮ ಮಕ್ಕಳಿಗೆ ಅವರು ಪ್ರಾತಃವಾಗಿ, ನಾವು ಸಣ್ಣವರಿರುವಾಗ ಮನೆಗೆ ಯಾರಾದ್ರೂ ಬಂದ್ರೆ ವಿಶ್ ಮಾಡ್ತಾ ಇದ್ವಿ, ನಮಸ್ಕಾರ ಮಾಡ್ತಾ ಇದ್ವಿ. ಅವ್ರು ಹೋಗುವಾಗ ವಿಶ್ ಮಾಡ್ತಾ ಇದ್ವಿ. ಅದನ್ನ ಯಾರಾದ್ರೂ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಅದನ್ನ ಕಲಿಸ್ತಾರೆ ಚಿಕ್ಕಂದಿನಲ್ಲಿ, ಬಹಳ ಚಿಕ್ಕಂದಿನಲ್ಲಿ. ಆದ್ರೆ ಈ ದಿವಸ ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳಿಗೆ ಸಾಧ್ಯ ಇಲ್ಲ. ಸಭೆಗಳಲ್ಲಿ ಯಾರಾದ್ರೂ ಓಡಾಡ್ತಾ ಇರ್ತಾರೆ ಮಕ್ಕಳು, ಅವ್ರನ್ನ ಸುಮ್ಮನೆ ನನಗೆ ತಡಿಲಾರ್ದು ಒಂದು ಸಭೆಯಲ್ಲಿ ಇರುವಾಗ ಅವ್ರಿಗೆ ಸುಮ್ಮನೆ ಚುಪ್ಪಾಗಿ ಕೂತ್ಕೊಳ್ಬೇಕು ಅನ್ನೋದು ಅವ್ರ ತಂದೆ ತಾಯಿಗಳು ನನ್ನ ಮೇಲೆ ಕೋಪ ಮಾಡಿದ್ರು, ಸಿಟ್ಟು ಮಾಡಿದ್ರು. ನಮ್ಮ ಮಕ್ಕಳಿಗೆ ನೀವು ಬೋಧಿಸಕ್ಕೆ ಯಾರು ಎಂಬುದಾಗಿ. ಅಂದ್ರೆ ಸಭೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಹೇಗೆ ಕೂತ್ಕೊಳ್ಬೇಕು ಹೇಳಲಿಲ್ಲ. ಮಕ್ಕಳಿಗೆ ತಮ್ಮ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಕಲಿಸ್ಲಿಲ್ಲ. ತಮ್ಮ ಮಕ್ಕಳು ಚಿಕ್ಕಂದಿನ ಮಕ್ಕಳು ತಮ್ಮ ಶೂಸ್ಗಳನ್ನ ಬಿಡುವಂತ ಸ್ಥಳದಲ್ಲಿ ಅಥವಾ ಮುಖ ತೊಳೆಯುವಂತ ಸ್ಥಳದಲ್ಲಿ ತಮ್ಮ ಬಟ್ಟೆಗಳನ್ನು ಇಡುವಂಥದ್ದು, ಇದನ್ನೆಲ್ಲ ಆ ಒಂದು ಕ್ರಮಬದ್ಧವಾಗಿ ಚಿಕ್ಕಂದಿನಿಂದ ಹೇಳಲಿಲ್ಲ. ಎಲ್ಲ ತಾಯಂದಿರು ತಂದೆಗಳು ಮಾಡಿ 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 ಮಕ್ಕಳಿಗೆ ಸೋಮಾರಿಗಳಾಗಿ ಬೆಳೆದು ಅವರು ಯಾವ ರೀತಿಯಲ್ಲೂ ಬೆಳೆದಂತ ಸ್ಥಿತಿಯಲ್ಲಿ ಇಲ್ಲ. ಆತ್ಮೀಕ ರೀತಿಯಲ್ಲಿ ನೋಡುವಾಗ ದೇವರ ವಾಕ್ಯ ಅವ್ರಿಗೆ ಏನೂ ಗೊತ್ತಿಲ್ಲ. ಈ ದಿವಸ ದೀಕ್ಷಾಸ್ನಾನ ತೆಗೆದುಕೊಳ್ಳುವ ಯೌವನಸ್ಥರನ್ನು ಯಾರನ್ನಾದ್ರೂ ಕೇಳಿದ್ರೆ ಹೇಗೆ ದಿವಸ ಹೇಗೆ ನಾನು ಯೇಸುಸ್ವಾಮಿನ ಅಂಗೀಕರಿಸಿ ಯಾಕೆ ಅಂಗೀಕರಿಸಿ ಏನು ಗೊತ್ತಿಲ್ಲ, ಹೇಗೆ ಗೊತ್ತಿಲ್ಲ. ಒಂದು ಕಡೆ ಒಂದು ಸಭೆಯಲ್ಲಿ, ದೊಡ್ಡ ಸಭೆಯಲ್ಲಿ ನನ್ನ ಮಗ ಒಂದು ಪ್ರಸಂಗ ಮಾಡ್ಲಿಕ್ಕೆ ಹೋದ. ಆ ದಿವಸ ದೀಕ್ಷಾಸ್ನಾನ ಇತ್ತು. ಅಲ್ಲಿ ಹೋದಾಗ ಒಬ್ಬ ಯೌವನಸ್ಥ ಹುಡುಗಿ ಸಾಕ್ಷಿ ಹೇಳ್ಬೇಕಾಗಿತ್ತು. ಅವಳು ಬಂದು ನಿಂತಲು. ಎಲ್ಲರೂ ಅವಳು ಹೇಳೋದನ್ನ ಕೇಳ್ತಾ ಇದ್ರು. ಅವಳು ಹೇಳು, ನಾನು ಹೋದ ವಾರ ಬರ್ತಾ ಇದ್ದೆ, ಒಂದು ಮರದ ಹತ್ರ ಬಂದಾಗ ನನಗೆ ಭಯ ಆಯ್ತು ಅಂತ ಅಳ್ಲಿಕ್ಕೆ ಶುರು ಮಾಡಿದ್ಲು. ಅವಳು ನಿಂತಿರೋದು ಸಾಕ್ಷಿ ಹೇಳಲಿಕ್ಕಾಗಿ, ಆದ್ರೆ ಅದಕ್ಕಾಗಿ ನಾನು ದೀಕ್ಷಾಸ್ನಾನ ತೆಗೆದುಕೊಂಡೆ. ಈ ರೀತಿಯಾಗಿ ಮನೋಭಾವದಿಂದಲೇ ಬೆಳೀತಾ ಇದ್ದಾರೆ ಮಕ್ಕಳು. ಹಾಗಿದ್ರೆ ನಮ್ಮ ಕ್ರೈಸ್ತ ಧರ್ಮ ಹೇಗೆ ನಡೀತದೆ, ಹೇಗೆ ನಿಲ್ತದೆ, ಹೇಗೆ ಮುಂದುವರಿತದೆ? ಆಲೋಚನೆ ಮಾಡಿ. ಈ ದಿವಸ ಯಾಕೆ ನಮ್ಮ ಕ್ರೈಸ್ತ ಬ್ರದರ್ ಅಸೆಂಬ್ಲಿ ಅಥವಾ ನಮ್ಮ ಸಹೋದರ ಸಭೆಗಳು ಡಲ್ ಆಗ್ತಾ ಇದೆ ಅಂದ್ರೆ, ಅದೆಲ್ಲ ನಮ್ಮ ಕಾಲಕ್ಕೆ ಮುಗೀತು. ಈ ದಿವಸ ನಮ್ಮ ಕಾಲದಲ್ಲಿ ನಾವು ಬೋಧಿಸುವಂಥದ್ದು ಆರಾಧನೆ ಅಂದ್ರೆ ಏನು, ಮತ್ತೆ ಪ್ರಾರ್ಥನೆ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿಲ್ಲ. ನಾನು ಹೇಳ್ತಾ ಇದ್ದೆ ಕಳೆದ ಬೇರೆ ಸಂದರ್ಭಗಳಲ್ಲಿ, ACTS ಎಂಬುದಾಗಿ ಅಂತ ಶಬ್ದವನ್ನ ನನಗೆ ಚಿಕ್ಕಂದಿನಲ್ಲಿ ನಾವು ಹೊಸದಾಗಿ ಕರ್ತನನ್ನು ಸ್ವೀಕರಿಸಿದಾಗ ಒಬ್ರು ಸಭಾ ಹಿರಿಯರು ಹೇಳ್ಕೊಟ್ರು. A ಅಂದ್ರೆ ಅಡೋರೇಷನ್, P ಅಂದ್ರೆ C ಅಂದ್ರೆ ಕನ್ಫೆಷನ್, T ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್, T ಅಂದ್ರೆ ಹೌದಮ್ಮ
ಸಪ್ಲಿಕೇಶನ್. CTS ಅಂದ್ರೆ ಸಪ್ಲಿಕೇಶನ್, ಇದನ್ನ ಹೇಳಿಕೊಟ್ರು. ಹಾಗಂದ್ರೇನು, ಅಡೋರೇಷನ್ ಎಂಬುದಾಗಿ ಹೇಳುವಾಗ ಅಡೋರೇಷನ್ಗೆ ಶಬ್ದ ಸಿಗ್ಲಿಲ್ಲ. ಸ್ತೋತ್ರ ಅಥವಾ ಸ್ತುತಿ ಇದನ್ನೆಲ್ಲ ಇದೆ, ಆದ್ರೆ ಅಡೋರೇಷನ್ ಎಂಬುದಾಗಿ ನಾವು ನಿಜವಾಗಿ ಕಲಿಬೇಕಾಗಿದ್ರೆ 5 ಕಾಂಡಗಳಲ್ಲಿ ದೇವರು ಹೇಳಿದ್ದು, ನಾನು ಯೆಹೋವನು, ನನ್ನ ಪರಿಶುದ್ಧತೆ ಎಷ್ಟು ದೊಡ್ಡದಿದೆ, ನನ್ನ ಸರ್ವಶಕ್ತತೆ ಎಷ್ಟಿದೆ, ಲೋಕವನ್ನೆಲ್ಲ ಉಂಟು ಮಾಡಿದಂತ ದೇವರು 5 ಕಾಂಡಗಳಲ್ಲಿ ತನ್ನನ್ನ ಪ್ರಕಟಿಸಿಕೊಳ್ಳುತ್ತಾನೆ. ಅದಾದ ನಂತರ ಯೆಹೋಶುವನ ಗ್ರಂಥದ ಆಚೆ ಅದು ಯೆಹೋವನು ಎಂಬುದಾಗಿ ಕೈ ತೋರಿಸುವಂತ ದೇವರ ಒಂದು ಮಹತ್ವವನ್ನು ತಿಳಿಸುವಂತವರಿದ್ದಾರೆ. ಎಲ್ಲಿಯವರಿಗೆ? ಯೇಸು ಕ್ರಿಸ್ತನು ಒಂದು ಬೋಧಿಸುವವರಿಗೆ, ಪರಲೋಕದಲ್ಲಿ ನಮ್ಮ ತಂದೆ, ಪರಲೋಕದಲ್ಲಿ ಇಂತಹ ಮಹಾ ಸ್ಥಾನದಲ್ಲಿರುವಂತ ದೇವರೇ, ಅದನ್ನ ತಂದೆಯಾಗುವಂತ ಕೃಪೆಯನ್ನು ಕೊಟ್ಟ ಯೇಸು ಸ್ವಾಮಿಗೋಸ್ಕರ ಸ್ತೋತ್ರ ಹೇಳ್ತೇವ. ಆರಾಧನೆಯಲ್ಲಿ ನಾವು ಬೇಡಿಕೆಗಳನ್ನು ಇಡ್ತೇವೆ, ಸಪ್ಲಿಕೇಶನ್ ಇಡ್ತೇವೆ. ಕನ್ಫೆಷನ್ ಎಂಬುದಾಗಿ ಹೇಳುವಾಗ ಸತ್ಯದಲ್ಲಿ ಅನೇಕ ಕಡೆ ಕನ್ಫೆಷನ್ ಅಥವಾ ಪಶ್ಚಾತ್ತಾಪ ಪಡುವುದನ್ನು ನೋಡ್ತೇವೆ, ಆದರೆ ಮಾನಸಾಂತರ ಪಟ್ಟದ್ದು ಬಹಳ ಕಡಿಮೆ. ಆರಂಭದಿಂದ ನೋಡುವಾಗ ಮಾನಸಾಂತರ ಪಟ್ಟು ಕರ್ತನನ್ನು ಅಂಗೀಕರಿಸೋದು ಕಡಿಮೆ. ನಾನು ಅದರ ವಿಷಯದಲ್ಲಿ ಬಹಳ ಮಾತಾಡ್ಲಿಕ್ಕಿದೆ, ಆದ್ರೆ ಸಮಯ ಆಗ್ತಾ ಬಂತು, ಆದ್ರಿಂದ ನಾನು ಇಷ್ಟಕ್ಕೆ ನಿಲ್ಲಿಸ್ತೇನೆ. ಮಾನಸಾಂತರ ಅಂದ್ರೆ ಏನು? ದೇವರು ಮೆಚ್ಚುವಂತ ಮಾನಸಾಂತರ ಏನು? ಹಿಂದೆ ಯಾವ ರೀತಿಯಲ್ಲಿ ಹೋಮಗಳು ಮಾಡ್ತಾ ಇದ್ರು ಅಥವಾ ಯಜ್ಞಗಳನ್ನ ಸಮರ್ಪಿಸ್ತಾ ಇದ್ರು, ಮತ್ತು ಅದಾದ ನಂತರ ಮಾನಸಾಂತರ ಪಟ್ಟಂತ ವ್ಯಕ್ತಿಗಳು ದೇವರಿಗೆ ವಿಧೇಯರಾಗಿ ಹೇಗೆ ಅವರು ಉತ್ತಮರಾದರು, ಮಾನಸಾಂತರ ಪಡೆದೆ ಬರೀ ಪಶ್ಚಾತ್ತಾಪ ಪಟ್ಟು ಹಾಳಾದಂಥವ್ರು ಎಷ್ಟು ಜನ ನಾವು ನೋಡ್ತೇವೆ. ಯೂದನು ಸ್ವಾಮಿ ಚೆನ್ನಾಗಿ ತಿಳ್ತಂತವನು, ಸತ್ಯವೇದ ತಿಳ್ತಂತವನು, ಪಕ್ಕ ಯಹೂದಿ ಮತ್ತೆ ಶಾಸ್ತ್ರಗಳನ್ನ ಕಲ್ತಂತವನು, ಅವನು ಸತ್ತಿದ್ದು ಪಶ್ಚಾತ್ತಾಪ ಪಟ್ಟ, ಆದರೆ ಮಾನಸಾಂತರ ಆಗ್ಲಿಲ್ಲ. ಹಾಗೆ ನೋಡುವಾಗ ರಾಜನಾಥ ಸೌಲನ್ನು ನೋಡುವಾಗ ಅವನು ಪಶ್ಚಾತ್ತಾಪ ಪಟ್ಟ, ಆದ್ರೆ ಮಾನಸಾಂತರ ಆಗ್ಲಿಲ್ಲ. ಪ್ರವಾದಿಯಾದ ಏಲಿ, ಅವನು ಮಾನಸಾಂತರ, ಆತನು ದೇವರಿಗೆ ಬಹಳ ವಿಧೇಯನಾಗಿದ್ದ, ಆದರೆ ಅವನು ಮಕ್ಕಳನ್ನ ನಡೆಸಲಿಲ್ಲ. ಮತ್ತೆ ಸಮುವೇಲನನ್ನು ನೋಡುವಾಗ ಸಮುವೇಲ ಅಂತಹ ದೊಡ್ಡ ಪ್ರವಾದಿ, ಅವನು ಅವನು ತಾನು ದೇವರಿಗೆ ಮೆಚ್ಚುಗೆ ಆದ ತನ್ನ ಮಕ್ಕಳನ್ನ ಕರ್ತನ ಬಳಿಗೆ ನಡೆಸಲಿಲ್ಲ. ಸತ್ಯದ ರೆಫರೆನ್ಸ್ ಬಹಳ ಇದೆ, ನಾನು ಬಹಳ ಹೇಳ್ತೇನೆ. ಆದರೆ ಮಾನಸಾಂತರ ಪಟ್ಟಂತವ್ರು ಯಾರು ಅಂದ್ರೆ ದಾವಿದನು ತಪ್ಪು ಮಾಡಲಿಲ್ಲ ಎಂಬುದಾಗಿಲ್ಲ, ತಪ್ಪು ಮಾಡಿದಾಗ ದೇವರೇ ನಾನು ಪಾಪಿ ಸ್ವಾಮಿ ಎಂಬುದಾಗಿ ಒಪ್ಪಿಕೊಂಡು ದೇವರ ಮುಂದೆ ಒಪ್ಪಿಕೊಂಡು ಆ ತಪ್ಪನ್ನ ಅವನು ಮತ್ತೆ ಮಾಡದೆ ದೇವರ ಕಡೆಗೆ ಬಂದ. ಅದೇ ಬಹಳ ಜ್ಞಾನಿಯಾದಂಥ ಸೊಲೊಮೋನನು ಅಷ್ಟು ಒಳ್ಳೆ ಚಂದದ ಜ್ಞಾನೋಕ್ತಿಗಳು, ಪರಮಗೀತ, ಪ್ರಸಂಗಿ ಎಲ್ಲ ಬರ್ದ. ಅವನ ಸ್ಥಿತಿ ನೋಡುವಾಗ ಅವನ ಜ್ಞಾನ ದೇವರು ಕೊಟ್ಟಿದ್ರು. ಮೊದಲು ಬಹಳ ವಿಧೇಯನಾಗಿದ್ದ, ಆದರೆ ಬರ್ತಾ ಸುಮಾರು 1,000 ಜನ ಹೆಂಡತಿಯರನ್ನ ಅಥವಾ 300 ಜನ ಹೆಂಡತಿಯರು, 700 ಜನ ಉಪಪತ್ನಿಯರನ್ನು ಇಟ್ಟು ಕಡೆಯಲ್ಲಿ ಆತನ ದೇವರಿಗೆ ವಿರುದ್ಧವಾಗಿ ವಿಗ್ರಹಗಳನ್ನು ಪೂಜೆ ಮಾಡಿ ಕಡೆಗೆ ಆತನು ಘೋರವಾಗಿ ಸತ್ತನು ಎಂಬುದಾಗಿ ಚರಿತ್ರೆಗಳು ಹೇಳ್ತದೆ. ಈ ಅನೇಕ ವಿಷಯಗಳಿದೆ. ಕಾರಣ ಏನಂದ್ರೆ ಮಕ್ಕಳನ್ನ ಬೆಳೆಸದೆ ಬಿಟ್ಟಂಥವ್ರು. ಈ ದಿವಸ ಅನೇಕ ದೊಡ್ಡ ಸೇವಕರುಗಳನ್ನು ನೋಡುವಾಗ ನೀವು ಹೇಗೆ ಯೇಸುಸ್ವಾಮಿಯನ್ನ ಸೇವಿಸ್ತಾ ಇದ್ದೀರಿ ಎಂಬುದಾಗಿ ಹೇಳೋದು. ಚಿಕ್ಕಂದಿನಲ್ಲಿ ನನ್ನ ತಂದೆ ತಾಯಿ ನಮಗೆ ಹೇಳ್ಕೊಟ್ರು, ಸಣ್ಣ ವಿಷಯಗಳಲ್ಲಿ ತಿಳಿಸ್ತಾ ಇದ್ರು, ನಮಗೆ ಪ್ರಾರ್ಥನೆ ಮಾಡುವಂಥದ್ದು ಹೇಳ್ಕೊಟ್ರು, ಮತ್ತೆ ನಮ್ಮನ್ನ ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡಬಾರ್ದು, ಇದನ್ನೆಲ್ಲ ಸಣ್ಣ ಉದಾಹರಣೆಗಳ ಮುಖಾಂತರವಾಗಿ ಹೇಳ್ಕೊಟ್ರು. ಈ ದಿವಸ ನಾವು ಅದನ್ನ ಕಲಿತಾ ಇದ್ದೇವೆ. ಅಕಸ್ಮಾತ್ ಏನಾದ್ರು ತಪ್ಪು ಮಾಡಿದ್ರೆ ದೇವರ ಹತ್ರ ಬರುವಾಗ ಆತನು ಪರಿಶುದ್ಧನು ನೀತಿವಂತನು ಆಗಿರುವುದರ ನಮ್ಮ ಪಾಪಗಳನ್ನು ಕಡು ಕೆಂಪಾಗಿದ್ರು ಹಿಮದಾಗಿ ಬಿಳುಪು ಮಾಡುವನು. ಆಫ್ರಿಕಾ ದೇಶದಲ್ಲಿ ಅಲ್ಲಿ ಅದೇ ಬಹಳ ಹತ್ತಿರ ಇರುವಂಥದ್ದು ಸ್ವಾಮಿ ದೇವರ ಒಂದು ಕಾರ್ಯ ಭೂಮಧ್ಯ ಸಮುದ್ರದ ಮಧ್ಯದಲ್ಲಿ ಅದಿದ್ದದ್ದು. ಅಲ್ಲಿ ಮೊದಲನೇದಾಗಿ ಆದಾಗ ಅಲ್ಲಿ ಒಬ್ಬ ಮಿಷನರಿ, ಬಹಳ ಕಠುವಾದಂತ ಕ್ರೂರರಾದಂತ ಜನರು ಅಲ್ಲಿದ್ರಂತೆ. ಆಗ ಅಲ್ಲಿ ಹೋಗಿ ಮಿಷನರಿ ಒಬ್ರು ದೇವರ ವಾಕ್ಯವನ್ನು ಹೇಳಿದ್ರಂತೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಹಿಮದಾಗಿ ಬೆಳುಪಾಗುವುದು. ಒಬ್ಬ ಕೇಳಿದಂತೆ, ಸ್ವಾಮಿ ಹಿಮ ಅಂದ್ರೆ ಏನು? ಹಿಮ ಅಂತ ಏನ್ ಹೇಳ್ಬೇಕು, ಆಫ್ರಿಕಾದಲ್ಲಿ ಹಿಮ ಎಲ್ಲಿ ಬೀಳ್ತದೆ? ಇಲ್ಲ. ಕಡೆಗೆ ಹೇಳಿದಂತೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ತೆಂಗಿನಕಾಯಿ ಅಂತ ಬೆಳ್ಳಗಾಗು ಅಂದ್ರೆ ತೆಂಗಿನಕಾಯಿ ನೋಡ್ತಾ ಇದ್ರು. ಹೌದಾ? ಅನೇಕರ ನಂಬಿದ್ರಂತೆ. ಈ ದಿವಸ ಅನೇಕ ದೊಡ್ಡ ಸೇವಕರು ಆಫ್ರಿಕಾದಿಂದ ಬಂದಿದ್ದಾರೆ. ಅದೇ ಸಮಯದಲ್ಲಿ
ಆಫ್ರಿಕಾದಂಥ ಕಠುವಾದಂಥ ಆ, ಆ, ರಾಷ್ಟ್ರ ವಿರೋಧಿಗಳಲ್ಲಿದ್ದಾರೆ ಅಲ್ವೇ. ಇರಾಕ್ ಹತ್ತಿರ ಇರೋದ್ರಿಂದ ಮೊದಲು ಅಲ್ಲಿ ದೇವರು ಹಾಕಿ ಅಲ್ಲಿ ಹೋಗ್ಬೇಕಾಗಿತ್ತು ನಾವು. ಆದರೆ ಅಲ್ಲಿ ಹೋದಾಗ ಅಲ್ಲಿಯ ಪರಿಸ್ಥಿತಿ ಬದಲಾವಣೆ ಆಯಿತು. ಪ್ರಿಯರೇ, ಸಮಯ ಆಯಿತು, ನಾನು ನಿಲ್ಲಿಸ್ತೇನೆ. ಆದರೆ ಆಲೋಚನೆ ಮುಖ್ಯವಾದ ಉದ್ದೇಶ, ಥೆಸಲೋನಿಕದವರಿಗೆ ಎಲ್ಲ ರೀತಿಯ ಜನರು, ಎಲ್ಲ ರೀತಿಯ ಹಿನ್ನೆಲೆಗಳಿದ್ದಂಥವರು, ಅವರಿಗೆ 3 ವ್ಯಕ್ತಿಗಳು ದೇವರು ನೇಮಿಸಿದ್ದು. ಒಬ್ಬ ಪೌಲನು, ಅವನು ಹೆಸರಾಂತ ಆ, ದೇವರ ಸೇವಕನು, ಹುಟ್ಟಿದಾಗ್ಲಿಂದ ಆತನು ಬಹಳ ನಿಷ್ಠವಂತ, ಸುನ್ನತಿ ಆದವನು, ರೋಮಾಯರ ಹಕ್ಕುದಾರನು ಎಲ್ಲ ಇತ್ತು. ಆತನು ವಿದ್ಯೆ ಕಲಿತಂತವನು, ಕ್ರೈಸ್ತರನ್ನು ಕಂಡು ಹಿಂಸೆಪಡಿಸುವಂತ ಸ್ಥಿತಿ ಇತ್ತು, ಹಿನ್ನೆಲೆ ಆಗಿತ್ತು. ಗ್ರೀಕನು, ಇವನು ಸಿಲ್ವಾನನು ಗ್ರೀಕನು, ಅವನು ಬರೀ ಬುದ್ಧಿ ಜ್ಞಾನದಲ್ಲಿ ಬಹಳ ಪ್ರಮುಖನಾಗಿದ್ದಂಥ ಹಿನ್ನೆಲೆಯ ವ್ಯಕ್ತಿ. ಆದರೆ ತಿಮೋತಿಯನು ತಾಯಿ ಮತ್ತು ಅಜ್ಜಿ, ಲೋವಿ ಮತ್ತು ಯುನಿಕಿಯು ಮತ್ತು ಲೋವಿ ಅಜ್ಜಿ ಮತ್ತು ತಾಯಿ ಹತ್ರ ಬೆಳೆದಂಥವನು. ದೇವರ ಸನ್ನಿಧಿಯಲ್ಲಿ ಆತ ಗ್ರೀಕನು ಬುದ್ಧಿ ಇರಲಿಲ್ಲ ಅಥವಾ ಬೇರೆ ಯಾವುದೂ ಇರಲಿಲ್ಲ. ಆದರೆ ತಾಯಿ ಮತ್ತು ಮಗಳು ತನ್ನ ಮಗನನ್ನ ಬಹಳ ಚಂದವಾದ ರೀತಿಯಲ್ಲಿ ಬರೆದ. ಕಡೆಗೆ ನಾವು ಇನ್ನೂ ಚರಿತ್ರೆಯಲ್ಲಿ ಹೋದುವಾಗ ಇವನು ಯಾರು, ತಿಮೋತಿ ಮೊದಲನೇ ಬಿಷಪ್ ಆದ ಎಂಬುದಾಗಿ ಆತನಿಗೆ ಅಡ್ವೈಸ್ ಮಾಡಿರೋ ತಂದೆಯಾಗಿ ನಿಂತು ಪೌಲನ್ ಅವನನ್ನ ನನ್ನ ಪ್ರಿಯ ಮಗನೇ ಎಂಬುದಾಗಿ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟದೌತೆ. ನಾನು ನಿಲ್ಲಿಸ್ತೇನೆ ರೀ. ನನ್ನದು ಹೇಗೆ ಪ್ರೆಸೆಂಟ್, ಒಂದು ವೇಳೆ ಮಕ್ಕಳ ವಿಷಯದಲ್ಲಿ ಹೇಳ್ತಾ ಹೋದ್ರೆ ಬೇಕಾದಷ್ಟು ನಾನು ಹೇಳಲಿಕ್ಕಿದೆ. ಅಥವಾ ನನ್ನ ಅನುಭವ, ದೇವರು ನನ್ನನ್ನು ನಡೆಸಿದ್ದು, ನಾನು ಕಾಡು ಜನರ ಮಧ್ಯದಲ್ಲಿ ಕೆಲಸ ಮಾಡಿದ್ದು, ಅನಾಥರ ಮಧ್ಯದಲ್ಲಿ ಕೆಲಸ ಮಾಡಿ, ಭಿಕ್ಷುಕರ ಮಧ್ಯದಲ್ಲಿ ಕೆಲಸ ಮಾಡಿದ್ದು, ಸಭೆಗಳಲ್ಲಿ ಮಾಡಿದ್ದು, ಎಲ್ಲ ಕಡೆದು ಅನೇಕ ವಿಷಯಗಳು ದೇವರು ನನಗೆ ಒದಗಿಸಿಕೊಟ್ಟಿದ್ದು ಎಲ್ಲ. ಯಾರ ಹತ್ರ ನಾನು ಹಣ ಕೇಳಲಿಲ್ಲ, ಯಾರನ್ನೂ ಹೋಗಿ ಕೇಳಲಿಲ್ಲ. ಆದರೆ ದೇವರೇ ನನಗೆ ಅನುಗ್ರಹಿಸಿಕೊಟ್ಟು ಅನೇಕ ಪತ್ರಿಕೆಗಳು ಮಾಡಿದೆ, 6 TV ಚಾನಲ್ ಪ್ರೋಗ್ರಾಮ್ ಕೊಡ್ತಾ ಇದ್ದೆ, ಪುಸ್ತಕಗಳನ್ನು ಬರೆದೆ, ಕಡೆಗೆ ಎಲ್ಲಿವರೆಗೂ ಎಲ್ಲ ಮಾಡಿದೆ. ಆದರೆ ಈ ದಿವಸ ವಯಸ್ಸಾಯ್ತು, ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇದ್ದೇನೆ, ಹೃದಯ ಭಾರದಿಂದ ಇದ್ದೇನೆ. ನಿಮಗೆ ಕ್ರೈಸ್ತ ಸಭಾ ಹಿರಿಯರಿಗೆ ನಿಮ್ಮ ಹತ್ರ ನಾನು ಕೈ ಮುಗಿದು ಕೇಳಿಕೊಳ್ಳುವುದು, ನೀವು ನಿಮ್ಮ ಸಭೆಗಳಿಗೆ ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ವಹಿಸಿ, ಚಿಕ್ಕಂದಿನಲ್ಲೇ ಮಕ್ಕಳು ಕರ್ತನನ್ನು ಅಂಗೀಕರಿಸಿ ಬೆಳೆಯುವಂತೆ ನೀವು ಮಾಡಿ ಅವಕಾಶ ಮಾಡಿಕೊಡಿ. ನಾಳೆ ಆ ಮಕ್ಕಳು ನಿಮಗೆ ವಿರುದ್ಧವಾಗಿ ಬರಬಾರ್ದಲ್ಲ, ದೇವರಿಗೆ ವಿರುದ್ಧವಾಗಿ ಬರಬಾರ್ದಲ್ಲ. ಆ ಮಕ್ಕಳು ನರಕಕ್ಕೆ ಹೋಗುವಂಥದ್ದು ಯಾವ ತಂದೆ ತಾಯಿಗಳು ಇಷ್ಟಪಡುವುದಿಲ್ಲ. ಹೀಗಾಗಿ ಮಕ್ಕಳ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲಿವರೆಗೆ ನಾನು ಪ್ರೆಸೆಂಟ್ ಮಾಡ್ತೇವೆ ಎಂಬುದಾಗಿ ಗೊತ್ತಿಲ್ಲ, ಆದರೆ ದೇವರು ನೆನೆಸ್ತೇನೆ ನನ್ನ ಮಾತುಗಳಲ್ಲಿ ಕೆಲವಾದ್ರೂ ನಿಮ್ಮ ಹೃದಯಗಳಲ್ಲಿ ಮುಟ್ಟಿದೆ. ದೇವರು ಅದನ್ನು ಅನುಸರಿಸಲಿಕ್ಕೆ ದೇವರು ಸಹಾಯ ಮಾಡಿ. ದೇವರ ಆಶೀರ್ವದಿಸಲಿ.